ಫಸ್ಟ್ ಆಫ್ ಆಲ್ ಗಟ್ ಹೆಲ್ತ್ ಅಂದರೆ ಬರೀ ಕರುಳು ಮಾತ್ರ ಬರೋದಿಲ್ಲ, ಇಡೀ ದೇಹ ನಿಂತಿರೋದು ಗಾಳಿ ನೀರು ಆಹಾರದ ಮೇಲೆ ಆಗಿರೋದ್ರಿಂದ ನಮ್ಮ ದೇಹಕ್ಕೆ ಎಲ್ಲ ಥರದ ನ್ಯೂಟ್ರಿಯೆಂಟ್ಸ್ ಸಪ್ಲೈ ಆಗಬೇಕು ಅಂದರೆ ನಮ್ಮ ಗಟ್ ಅಥವಾ ನಮ್ಮ ಇಂಟೆಸ್ಟೈನಲ್ ಕೆಲಸ ಏನಿದೆ ಅದು ತುಂಬ ಚೆನ್ನಾಗಾಗಬೇಕು. ಬ್ರೈನಿಗೂ ಮತ್ತು ನಮ್ಮ ಹೊಟ್ಟೆಗೂ ಒಂದು ಕನೆಕ್ಷನ್ ಇದೆ, ಅದು ವೇಗಸ್ ನರ್ವಸ್ ಸಿಸ್ಟಮಿಂದ ಕನೆಕ್ಷನ್ ಇರುತ್ತೆ. ಇದಲ್ಲದೆ ಎಂಟರಿಕ್ ನರ್ವಸ್ ಸಿಸ್ಟಮ್ ಅಂತ ನಾವೇನು ಕರಿತೀವಿ ಅದು ನಮ್ಮ ಹೊಟ್ಟೆಯೊಳಗೆ ಇರೋದು. ಈ ನರ್ವಸ್ ಸಿಸ್ಟಮ್ ಇದೆಯಲ್ಲ, ಇದು ನಮ್ಮ ಬ್ಯಾಕ್ ಬೋನಲ್ಲಿ ಒಂದು ನರ್ವಸ್ ಸಿಸ್ಟಮ್ ಇರುತ್ತೆ ಅಂತ ಅಂದರೆ ಕನೆಕ್ಟ್ ಆಗಿರುತ್ತೆ ನಮ್ಮ ಬ್ರೈನ್ಗೆ ಅನ್ನೋದು ಗೊತ್ತಿರುತ್ತೆ. ಅದಕ್ಕಿಂತ ಜಾಸ್ತಿ ನ್ಯೂರಾನ್ಸ್ಗಳನ್ನು ಹೊಂದಿರುವಂಥ ಒಂದು ನರ್ವಸ್ ಸಿಸ್ಟಮ್. ಹೊಟ್ಟೆ ಹಸಿವಾದಾಗ ನಮ್ಮ ಮೂಡ್ನ, ಇರಿಟೇಷನ್ನ ಅದು ಸಿಗ್ನಲ್ ಮೂಲಕ ತೋರಿಸುತ್ತೆ. ನಮಗೆ ಭಾಳ ಹೊತ್ತು ಅದನ್ನು ಕಂಟ್ರೋಲ್ ಮಾಡೋಕ್ಕಾಗದೇ ಇದ್ದಾಗ ಅಥವಾ ಅದಕ್ಕೆ ಕರೆಕ್ಟಾದ ಫೀಡ್ ಸಿಗದೇ ಇದ್ದಾಗ ನಮ್ಮ ಇಲ್ಲಿನ ಫಂಕ್ಷನ್ ಡಿಸ್ಟರ್ಬ್ ಆಗುತ್ತೆ. ಇಟ್ ಡಿಪೆಂಡ್ಸ್ ಆನ್, ನಿಮಗೆ ಒಂಥರ ಡಿಸಿ ಫೀಲ್ ಆಗುತ್ತೆ, ಒಬ್ರೊಬ್ಬರಿಗೆ ತಲೆನೋವಾಗುತ್ತೆ. ಅಂದರೆ ನಮ್ಮ ಬ್ರೈನ್ ಫಂಕ್ಷನ್ಗೆ ಮುಖ್ಯವಾಗಿ ನಮ್ಮ ಆಹಾರ ಗ್ಲೂಕೋಸ್ ಬೇಕು. ಆ ಗ್ಲೂಕೋಸ್ ನಾವು ತಿಂದ ಆಹಾರದಿಂದ ಪ್ರೊಡ್ಯೂಸ್ ಆಗಿಲ್ಲ ಅಂದರೆ ಅಲ್ಲಿ ಬ್ಲಾಕೇಜ್, ಅಂದರೆ ಅದು ಇದ್ದಕ್ಕಿದ್ದಾಗೆ ಡಿಸ್ಕಂಟಿನ್ಯೂ ಆದಂಗೆ. ಅದಕ್ಕೇನಾಗುತ್ತೆ, ಅದು ಇಟ್ ಕ್ರೇವ್ಸ್ ಫಾರ್ ಫುಡ್. ರೋಗ ನಿರೋಧಕ ಶಕ್ತಿ ಮತ್ತು ಅಥವಾ ಇಮ್ಯೂನ್ ಸಿಸ್ಟಮ್ ಏನಿದೆ ಅದು ಮತ್ತು ನಮ್ಮ ಹೊಟ್ಟೆ ಇಟ್ ಈಸ್ ಕ್ಲೋಸ್ಲಿ ರಿಲೇಟೆಡ್. ನಮ್ಮ ದೇಹದಲ್ಲಿ ಇಮ್ಯೂನ್ ಸೆಲ್ಸ್ ಇರುತ್ತೆ, ಅದಕ್ಕೆ ಬೇಕಾಗುವಂಥ ಒಂದು ತಂಡವೇ ಇರುತ್ತೆ. ಅದನ್ನು ಚೆನ್ನಾಗಿಟ್ಕೋಬೇಕು ಅಂತಂದರೆ ನಮ್ಮ ಹೊಟ್ಟೆ ಚೆನ್ನಾಗಿರ್ಬೇಕು. ನಾವು ಏನು ಟೈಮ್ ಹಾಕ್ಕೊಂತೀವಲ್ಲ, ದಿನಕ್ಕೊಂದು ಟೈಮ್ ಅಥವಾ ನಾವು ಎದ್ದ ಮೇಲೆ ಒಂದು ಟೈಮ್ ಹಾಕ್ಕೊಂತೀವಲ್ಲ, ಈ ಟೈಮ್ಗೂ ನಮ್ಮ ಹೊಟ್ಟೆಯ ಟೈಮ್ಗೂ ಬಹಳ ವ್ಯತ್ಯಾಸ ಇದೆ. ಅಂದರೆ ನಮ್ಮ ಬಯೋಲಾಜಿಕಲ್ ಟೈಮಿಂಗ್ ಅಂತ ಒಂದಿದೆ, ಇದನ್ನ ಸಿರ್ಕ್ಯಾಡಿಯನ್ ರಿದಮ್ ಅಂತ ಹೇಳ್ತೀವಿ. ಅಥವಾ ನಮ್ಮ ಹೊಟ್ಟೆ ಆ ಸಿರ್ಕ್ಯಾಡಿಯನ್ ರಿದಮ್ಗೆ ಸರಿಯಾಗಿ ಕೆಲಸ ಮಾಡೋದು. ಬೆಳಿಗ್ಗೆ ಎದ್ದಾಗ ಸಾಮಾನ್ಯವಾಗಿ ನಮ್ಮ ದೇಹದಲ್ಲಿ ಕೋರ್ಟಿಸೋಲ್ ಹಾರ್ಮೋನ್ನ ಲೆವೆಲ್ ಜಾಸ್ತಿ ಇರುತ್ತೆ. ರಾತ್ರಿ ಸಾಯಂಕಾಲ 7 ಗಂಟೆ 6:30 7 ಗಂಟೆಗೆ ಸೂರ್ಯ ಮುಳುಗ್ತಾ ಇದ್ದ ಹಾಗೆ ಆ ಬಯಾಲಜಿಕಲ್ ಕ್ಲಾಕ್ ಏನಾಗುತ್ತೆ, ಅದು ಮೆಲಟಾನಿನ್ನ ಪ್ರೊಡ್ಯೂಸ್ ಮಾಡುತ್ತೆ. ಬಹುತೇಕ ಜನರು ನೈಟ್ ಶಿಫ್ಟಲ್ಲಿ ಇರ್ತಾರೆ, ನೈಟ್ ಶಿಫ್ಟಲ್ಲಿ ತುಂಬ ತಿಂತಾರೆ. ಯಾಕಂದರೆ ನೈಟ್ ಶಿಫ್ಟಲ್ಲಿ ಆ ತಿನ್ನುವಂಥ ಇದು ಜಾಸ್ತಿ ಆಗುತ್ತೆ. ರಾತ್ರಿ ಎಚ್ಚರ ಇದ್ದಾಗ ಕ್ರೇವಿಂಗ್ ಜಾಸ್ತಿ ಇರುತ್ತೆ ಮತ್ತು ಹಸಿವು ಜಾಸ್ತಿ ಆಗುತ್ತೆ. ಎಚ್ಚರ ಇರ್ತಾರೆ, ಬಯಾಲಜಿಕಲ್ ಕ್ಲಾಕ್ಗೆ ಉಲ್ಟಾ ಕೆಲಸ ಮಾಡ್ತಿರ್ತಾರೆ. ಇನ್ನು ಕೆಲವರು ಊಟ ಮಾಡಿದ ತಕ್ಷಣ ಮಲಗ್ತಾರೆ, ಇದು ಹೇಗೆ ಎಫೆಕ್ಟ್ ಆಗುತ್ತೆ? ಊಟ ಮಾಡಿದ ತಕ್ಷಣ ಊಟ ಮಾಡಿ 1 ಗಂಟೆ ನಂತರ ಮಲಗೋದೇ ತಪ್ಪು ಅಂದಾಗ ಊಟ ಮಾಡಿದ ತಕ್ಷಣ ಮಲಗೋದು ಹೇಗೆ ಸರಿ ಆಗುತ್ತೆ? ಅದು ಕಂಪ್ಲೀಟ್ಲಿ ತಪ್ಪು. ಬೆಳಿಗ್ಗೆ ಎದ್ದಾಗ ನನ್ನ ಹೊಟ್ಟೆ ಫ್ಲಾಟ್ ಇರುತ್ತೆ, ಹೋಗ್ತಾ ಹೋಗ್ತಾ ಸಾಯಂಕಾಲ ಆಗ್ತಾ ಇದ್ದಂಗೆ ನನ್ನ ಹೊಟ್ಟೆ ಯಾಕೆ ಇಷ್ಟು ದೊಡ್ಡದಾಗಿದೆ, ಊದ್ಕೊಂಡಿದೆ ಅನ್ನೋ ಥರ ಫೀಲ್ ಬರುತ್ತೆ. ಬ್ಯಾಡ್ ಮೌತ್ ಆರ್ಡರ್ ಏನಿದೆ ಅದು ಕೂಡ ಹೊಟ್ಟೆಯ ಸರಿ ಇಲ್ಲದ ಸಿಗ್ನಲ್ ಹೇಳುತ್ತೆ. ಕಾನ್ಸ್ಟಿಪೇಷನ್ ಇನ್ನೊಂದು ಸಿಗ್ನಲ್. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ನಮ್ಮ ದೇಹದ ಹೊರಭಾಗದಲ್ಲಿ ಸಣ್ಣ ಗಾಯ ಆದರೂ ಕೂಡ ನಮಗೆ ಕಾಣಿಸುತ್ತೆ, ಆದರೆ ನಮ್ಮ ದೇಹದ ಒಳಭಾಗದಲ್ಲಿ ಆಗುವಂಥ ವ್ಯತ್ಯಾಸ ನಮಗೆ ಕಾಣಿಸೋದಿಲ್ಲ. ಆದರೆ ನಮ್ಮ ಜೀವನದಲ್ಲಿ ಅಥವಾ ನಮ್ಮ ಆರೋಗ್ಯದಲ್ಲಿ ಇದು ವ್ಯತ್ಯಾಸವನ್ನು ಕಾಣಿಸುವಂಥ ಥರ ಮಾಡುತ್ತೆ. ಅಂದರೆ ಏನಾದರೂ ಒಂದು ಆರೋಗ್ಯ ಸಮಸ್ಯೆಗಳು ದೇಹದ ಒಳಭಾಗದಲ್ಲಿ ಆದಾಗ ಅದು ಹೆಚ್ಚು ಪರಿಣಾಮವನ್ನು ಬೀರುತ್ತೆ. ಅದರಲ್ಲಿ ಒಂದು ಹೇಳಬೇಕು ಅಂತ ಹೇಳಿದ್ರೆ ಗಟ್ ಹೆಲ್ತ್, ಅಂದರೆ ನಮ್ಮ ಕರುಳಿನ ಆರೋಗ್ಯವನ್ನು ಯಾವ ರೀತಿಯಾಗಿ ನೋಡ್ಕೋಬೇಕು ಅನ್ನುವಂಥದ್ದು. ಹಾಗಿದ್ರೆ ಕರುಳಿನ ಆರೋಗ್ಯವನ್ನು ನೋಡಿಕೊಳ್ಳುವಂಥದ್ದು ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್ ಆಗಿರುತ್ತೆ? ಒಂದು ವೇಳೆ ಅಲ್ಲಿ ಏನಾದರೂ ಏರುಪೇರಾದಾಗ ಯಾವ ಹೆಲ್ತ್ ಇಶ್ಯೂಸ್ ಬರ್ಬೋದು, ಯಾವ ಕಾರಣಕ್ಕೋಸ್ಕರ ಬರ್ತಾ ಇದೆ, ಇದಕ್ಕೆ ಟ್ರೀಟ್ಮೆಂಟ್ ಏನು ಮಾಡಬೇಕು, ಸೊ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಪಲ್ಲವಿ ಇಡೂರು, ಡಯಟಿಷಿಯನ್, ಕ್ಲಿನಿಕಲ್ ನ್ಯೂಟ್ರಿಷನಿಸ್ಟ್, ಅನುಪಲ್ಲವಿ ಡಯಟ್ ಕ್ಲಿನಿಕ್, ಪ್ಯಾಲೇಸ್ ರೋಡ್, ಬ್ಯಾಂಗ್ಳೂರ್. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಹಿಯರ್ ಅಗೇನ್. ಮೇಡಮ್, ನಾವಿವತ್ತು ಗಟ್ ಹೆಲ್ತ್ ಅಂದರೆ ನಮ್ಮ ಕರುಳಿನ ಆರೋಗ್ಯವನ್ನು ನೋಡಿಕೊಳ್ಳೋದ್ರ ಬಗ್ಗೆ ಒಂದು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಸೊ ಗಟ್ ಹೆಲ್ತನ್ನು ನಾವು ನೋಡ್ಕೊಳ್ಳುವಂಥದ್ದು ಯಾಕೆ ಅಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ? ಸೊ ಕರುಳು ನಮ್ಮ ದೇಹದಲ್ಲಿ ಹೇಗೆ ಕೆಲಸವನ್ನು ಮಾಡುತ್ತೆ? ಫಸ್ಟ್ ಆಫ್ ಆಲ್ ಗಟ್ ಹೆಲ್ತ್ ಅಂದರೆ ಬರೀ ಕರುಳು ಮಾತ್ರ ಬರೋದಿಲ್ಲ. ನಮ್ಮ ಆ್ಯಕ್ಚುಲಿ ನಾವು ತಿನ್ನೋದ್ರಿಂದ ಹಿಡಿದು, ನಮ್ಮ ಬಾಯಿಯಿಂದ ಹಿಡಿದು ನಮ್ಮ ಹೊಟ್ಟೆಯೊಳಗಿನ ಎಲ್ಲ ಅಂಗಾಂಗಗಳು, ಅಂದರೆ ನಮ್ಮ ಪಚನ ಕ್ರಿಯೆಗೆ ಸಹಕರಿಸುವಂಥ ಎಲ್ಲ ಅಂಗಾಂಗಗಳು ಸೇರಿ ಗಟ್ ಹೆಲ್ತ್ ಅಂತ ಹೇಳ್ತೀವಿ. ಬರೀ ಕರುಳನ್ನು ಮಾತ್ರ ಗಟ್ ಹೆಲ್ತ್ ಅಂತ ಹೇಳೋದಿಲ್ಲ. ಇದು ಒಂದು ಮುಖ್ಯವಾದ ಕನ್ಫ್ಯೂಷನ್ ಬಹಳಷ್ಟು ಜನರಿಗಿರುವಂಥದ್ದು. ಇವನ್ ನಾನು ಕೂಡ ಗಟ್ ಹೆಲ್ತ್ ಅಂದರೆ ಬರೀ ಒಂದು ಕರುಳಿನ ಆರೋಗ್ಯ ಅಷ್ಟೇ ಅಂತ ಖಂಡಿತ ಅಲ್ಲ. ಗಟ್ ಹೆಲ್ತ್ ಅಂತಂದರೆ ಕಂಪ್ಲೀಟ್ ಆಗಿ ನಾವು ತಿನ್ನುವಾಗ ನಮ್ಮ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ನಾಲಿಗೆ, ಸಲೈವಾ ಇಂದ ಹಿಡಿದು ನಮ್ಮ ಈಸೋಫೆಗಲ್
ಲೈನ್ ಏನಿದೆ ಅದರಿಂದ ಹಿಡಿದು ನಮ್ಮ ಹೊಟ್ಟೆ ಸ್ಟಮಕ್ ಏನಿದೆ, ಸ್ಟಮಕ್ ನಂತರ ನಮ್ಮ ಸ್ಮಾಲ್ ಇಂಟೆಸ್ಟೈನ್ ಬರುತ್ತೆ, ಲಾರ್ಜ್ ಇಂಟೆಸ್ಟೈನ್ ಬರುತ್ತೆ, ಅದಕ್ಕೆ ಸಪೋರ್ಟಿವ್ ಆಗಿ ಲಿವರ್ ಇದೆ, ನಮ್ಮ ಪ್ಯಾನ್ಕ್ರಿಯಾಸ್ ಇದೆ, ಇವೆಲ್ಲವೂ ಸೇರಿಕೊಂಡು ಕೋಲನ್ ಇದೆ, ರೆಕ್ಟಮ್ ಇದೆ, ಇವೆಲ್ಲವೂ ಓವರ್ ಆಲ್ ಆಗಿ ನಮಗೆ ಗಟ್ ಹೆಲ್ತಿನ ಒಳಗಡೆ ಬರುತ್ತೆ. ಹಾಗಾಗಿ ಗಟ್ ಹೆಲ್ತನ್ನು ಸಂಪೂರ್ಣವಾಗಿ ನೋಡಬೇಕಾಗುತ್ತೆ. ಯಾವುದೋ ಒಂದು ಕರುಳಿನ ಭಾಗ ಹಾಳಾಗಿ ನಮ್ಮ ಗಟ್ ಹೆಲ್ತ್ ಹಾಳಾಗೋದು ಅಂಥದ್ದಿಲ್ಲ. ಕಂಪ್ಲೀಟ್ ಆಗಿ ನಮ್ಮ ಹೊಟ್ಟೆ ಹಾಳಾದಾಗ ಗಟ್ ಹೆಲ್ತಿನ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾರೆ. ಈ ಗಟ್ ಹೆಲ್ತಿನ ಸಮಸ್ಯೆ ಯಾಕೆ ಆಗುತ್ತೆ ಅಂತ ನೀವು ಕೇಳಿದ್ದು ಹೌದಲ್ಲ, ಅಥವಾ ಗಟ್ ಹೆಲ್ತಿನ ಸಮಸ್ಯೆ ಬಂದ್ರೆ ಯಾಕೆ ಅಷ್ಟೊಂದು ಪ್ರಾಬ್ಲಮ್ ಆಗುತ್ತೆ, ಗಟ್ ಹೆಲ್ತ್ ಯಾಕೆ ಬಹಳ ಇಂಪಾರ್ಟೆಂಟ್ ಅಂತ. ಗಟ್ ಹೆಲ್ತ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ನಮಗೆ ನಾವು ಹೊರಗಡೆಯಿಂದ ತಗೊಳ್ಳುವಂಥದ್ದು 3 ಅಂಶಗಳು ನಮ್ಮ ದೇಹ ಸಸ್ಟೈನ್ ಆಗಲಿಕ್ಕೆ. ಒಂದು ಗಾಳಿ, ಒಂದು ನೀರು, ಇನ್ನೊಂದು ಆಹಾರ. ಗಾಳಿ ಹೆಚ್ಚು ಕಮ್ಮಿ ಆದಾಗ, ತುಂಬ ಕೆಟ್ಟ ಗಾಳಿಯನ್ನು ಸೇವನೆ ಮಾಡಿದಾಗ ನಮ್ಮ ಲಂಗ್ಸ್ಗೆ ಭಾಳ ಎಫೆಕ್ಟ್ ಆಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರೋದು, ಕಾಮನ್ ಆಗಿ ಎಲ್ರಿಗೂ ಗೊತ್ತಿರೋದು. ಅದಾದ ನಂತರ ಇನ್ನೆರಡು ಹೋಗೋದು ನಮ್ಮ ಹೊಟ್ಟೆಗೆನೆ, ನೀರು ಮತ್ತು ನಮ್ಮ ಆಹಾರ ಎರಡು ಹೋಗೋದು ಅಲ್ಲಿಗೆ. ಇಡೀ ದೇಹ ನಿಂತಿರೋದು ಗಾಳಿ, ನೀರು, ಆಹಾರದ ಮೇಲೆ ಆಗಿರೋದ್ರಿಂದ ನಮ್ಮ ದೇಹಕ್ಕೆ ಎಲ್ಲ ಥರದ ನ್ಯೂಟ್ರಿಯೆಂಟ್ಸ್ ಸಪ್ಲೈ ಆಗಬೇಕು ಅಂದರೆ ನಮ್ಮ ಗಟ್ ಅಥವಾ ನಮ್ಮ ಇಂಟೆಸ್ಟೈನಲ್ ಕೆಲಸ ಏನಿದೆ ಅದು ತುಂಬ ಚೆನ್ನಾಗಾಗಬೇಕು. ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಲೈನಿಂಗ್ ಅಥವಾ ಗ್ಯಾಸ್ಟ್ರೋ ಇಂಟೆಸ್ಟೈನ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದೆ ಅಂದರೆ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳು ಸರಿಯಾಗಿ ನಮ್ಮ ದೇಹಕ್ಕೆ ಸಿಗ್ತಾ ಇದೆ. ಆ ಮೂಲಕ ನಮ್ಮ ದೇಹದ ಪ್ರತಿಯೊಂದು ಸೆಲ್ಗಳು ಕಾರ್ಯನಿರ್ವಹಿಸೋದಕ್ಕೆ ಸರಿಯಾದ ರೀತಿಯಲ್ಲಿ ಅದಕ್ಕೆ ಬೇಕಾದ ನ್ಯೂಟ್ರಿಯೆಂಟ್ಸ್ಗಳು ಹೋಗ್ತಿದೆ ಅಂತ ಅರ್ಥ. ಹಾಗೆ ಹೋದಾಗ ಮಾತ್ರ ನಮ್ಮ ದೇಹ ಆರೋಗ್ಯವಾಗಿರೋದಕ್ಕೆ ಸಾಧ್ಯ ಇರುವಂಥದ್ದು, ಇನ್ಕ್ಲೂಡಿಂಗ್ ನಮ್ಮ ಇಮ್ಯುನಿಟಿ. ಇವೆಲ್ಲ ಹೋದಾಗಷ್ಟೇ ನಮ್ಮ ಇಮ್ಯುನಿಟಿ ಚೆನ್ನಾಗಿರೋದಕ್ಕೆ ಸಾಧ್ಯ, ಹಾಗೆ ಹೋದಾಗಷ್ಟೇ ನಮ್ಮ ಆರೋಗ್ಯ ಚೆನ್ನಾಗಿರೋದಕ್ಕೆ ಸಾಧ್ಯ. ಹಾಗಾಗಿ ಗ್ಯಾಸ್ಟ್ರೋ ಇಂಟೆಸ್ಟೈನ್ ಅಥವಾ ನಮ್ಮ ಗಟ್ ಹೆಲ್ತ್ ಏನಿದೆ ಇದು ನಮ್ಮ ಆರೋಗ್ಯದ ದೃಷ್ಟಿಯಿಂದ ನಮ್ಮ ದೇಹದಲ್ಲಿ ಬಹಳ ಮುಖ್ಯವಾದ ಒಂದು ಅಂಗ ಮತ್ತು ಅದರ ಕಾರ್ಯನಿರ್ವಹಣೆ ತುಂಬ ಚೆನ್ನಾಗಿರಬೇಕು ಅಂತ ಹೇಳ್ತೀವಿ. ಓಕೆ, ಸೊ ಇದನ್ನು ಯಾಕೆ ಸೆಕೆಂಡ್ ಬ್ರೈನ್ ಅಂತ ಹೇಳ್ತಾರೆ, ಯಾಕೆ ಅದಕ್ಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ? ಭಾಳ ಒಳ್ಳೆ ಕ್ವೆಶ್ಚನ್. ಆ್ಯಕ್ಚುಲಿ ಸೆಕೆಂಡ್ ಬ್ರೈನ್ ಅಂತ ಬಹಳ ಜನರಿಗೆ ಗೊತ್ತಿಲ್ಲ ಮತ್ತು ಹೊಟ್ಟೆಯನ್ನು ಅಷ್ಟು ಸೀರಿಯಸ್ ಆಗಿ ಯಾರೂ ತೊಗೊಂಡಿರೋದು ಇಲ್ಲ. ಹಾಗಾಗಿ ಇದು ಬಹಳ ಮುಖ್ಯವಾದ ಪ್ರಶ್ನೆ. ಗ್ಯಾಸ್ಟ್ರೋ ಇಂಟೆಸ್ಟೈನ್ ಅಥವಾ GIನ ನಮ್ಮ ಸೆಕೆಂಡ್ ಬ್ರೈನ್ ಅಂತ ಯಾಕೆ ಕರಿತೀವಿ ಅಂತಂದರೆ, ಮೋಸ್ಟ್ ಆಫ್ ದ ಸಿಗ್ನಲ್ಸ್ ನಮ್ಮ ಹೊಟ್ಟೆನಲ್ಲಿ ಏನು ಪಚನ ಕ್ರಿಯೆಗೆ ಸಂಬಂಧಪಟ್ಟಿದ್ದು ಅಥವಾ ನಮ್ಮ ದೇಹದಲ್ಲಿ ನಾವು ಆಹಾರ ಕೊಟ್ಟಾಗ ನಡೆಯುವಂಥ ಏನೇನು ಕ್ರಿಯೆಗಳಿದೆ ಅದೆಲ್ಲವೂ ಹೊಟ್ಟೆ ಒಳಗೆ ಆಗುತ್ತೆ. ನಮ್ಮ ಬ್ರೈನಿಗೂ ಮತ್ತು ನಮ್ಮ ಹೊಟ್ಟೆಗೂ ಒಂದು ಕನೆಕ್ಷನ್ ಇದೆ, ಅದು ವೇಗಸ್ ನರ್ವಸ್ ಸಿಸ್ಟಮಿಂದ ಕನೆಕ್ಷನ್ ಇರುತ್ತೆ. ಇದಲ್ಲದೆ ಎಂಟರಿಕ್ ನರ್ವಸ್ ಸಿಸ್ಟಮ್ ಅಂತ ನಾವೇನು ಕರಿತೀವಿ ಅದು ನಮ್ಮ ಹೊಟ್ಟೆಯೊಳಗೆ ಇರೋದು. ಈ ನರ್ವಸ್ ಸಿಸ್ಟಮ್ ಇದೆಯಲ್ಲ ಇದು ನಮ್ಮ ಬ್ಯಾಕ್ ಬೋನಲ್ಲಿ ಒಂದು ನರ್ವಸ್ ಸಿಸ್ಟಮ್ ಇರುತ್ತೆ ಅಂತ ಅಂದರೆ ಕನೆಕ್ಟ್ ಆಗಿರುತ್ತೆ ನಮ್ಮ ಬ್ರೈನ್ಗೆ ಅನ್ನೋದು ಗೊತ್ತಿರುತ್ತೆ. ಅದಕ್ಕಿಂತ ಜಾಸ್ತಿ ನ್ಯೂರಾನ್ಸ್ಗಳನ್ನು ಹೊಂದಿರುವಂಥ ಒಂದು ನರ್ವಸ್ ಸಿಸ್ಟಮ್ ಅದು ನಮ್ಮ ಹೊಟ್ಟೆಯೊಳಗೆ ಕೆಲಸ ಮಾಡ್ತಾ ಇರುತ್ತೆ. ಅಂದರೆ ಹೊಟ್ಟೆ ಮತ್ತು ನಮ್ಮ ಬ್ರೈನ್ನ ಕನೆಕ್ಷನ್ಗೆ. ಅದಲ್ಲದೆ ಹೊಟ್ಟೆ ಇಂಡಿಪೆಂಡೆಂಟ್ ಆಗಿ ಆ ನರ್ವಸ್ ಸಿಸ್ಟಮ್ ಹೊಟ್ಟೆ ಒಳಗೆ ಕೆಲಸ ಮಾಡ್ತಿರುತ್ತೆ. ಇಂಡಿಪೆಂಡೆಂಟ್ ಆಗಿ ಅಂತಂದರೆ ಕೆಲವೊಂದು ಹಾರ್ಮೋನ್ಗಳ ಸಿಕ್ರೇಷನ್ ಅಥವಾ ಸೆರೋಟೋನಿನ್ ಇರ್ಬೋದು ಅಥವಾ ಡೋಪಮೈನ್ ಇರ್ಬೋದು, ಈ ಥರದ ಅನೇಕ ಹಾರ್ಮೋನ್ಗಳು 90% ಅನ್ನುವಷ್ಟು ಹಾರ್ಮೋನ್ ಅಲ್ಲೇ ಸಿಕ್ರೇಟ್ ಆಗುತ್ತೆ. ಅದು ನಮ್ಮ ಬ್ರೈನ್ ಸಿಗ್ನಲ್ ಅವಶ್ಯಕತೆ ಇಲ್ಲದೆ ಕೂಡ ಆಗುತ್ತೆ. ಕೆಲವೊಮ್ಮೆ ಬ್ರೈನ್ ಫಂಕ್ಷನ್ಗೆ ಬೇಕಾಗುವಂಥ ಸಿಗ್ನಲ್ಗಳು ಕೂಡ ಗಟ್ ಮತ್ತು ಬ್ರೈನ್ನ ಕನೆಕ್ಷನ್ನಿಂದ ಆಗುತ್ತೆ ಒಂದು. ಇನ್ನೊಂದು ನಮ್ಮ ಇಮ್ಯುನಿಟಿ ಸಿಸ್ಟಮ್ ಏನಿದೆ ಅದು ಕೂಡ ನಮ್ಮ ಗಟ್ ಮೈಕ್ರೋಬ್ಸ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಮೇಲೆ ನಿಂತಿರುತ್ತೆ. ಈ ಗಟ್ ಮೈಕ್ರೋಬ್ಸ್ ಏನಿದೆ ಇದು ಕೂಡ ನಮ್ಮ ನರ್ವಸ್ ಸಿಸ್ಟಮನ್ನು ಕಂಟ್ರೋಲ್ ಮಾಡುತ್ತೆ. ಓಕೆ, ಇದು ಒಂದು. ಇನ್ನು ನಮಗೆ ಓವರ್ ಆಲ್ ಆಗಿ ನಮ್ಮ ಹೊಟ್ಟೆ ತುಂಬಿರುವಂಥ ಫೀಲ್ ಅಥವಾ ನಮಗೆ ಹಂಗರ್ ಆಗಿರುವಂಥ ಫೀಲ್, ಗ್ರೆಲಿನ್ ಈಗ ಒಂದು ಹಾರ್ಮೋನ್ ಹಂಗರ್ನ ಹೇಳುತ್ತೆ. ಅದು ನಮ್ಮ ಹೊಟ್ಟೆಯೊಳಗೇನೆ ಅದನ್ನು ಉತ್ಪಾದನೆ ಆಗುತ್ತೆ. ಅಂದರೆ ಅದು ನಮ್ಮ ಹೊಟ್ಟೆಯಲ್ಲಿರುವಂಥ ನರ್ವಸ್ ಸಿಸ್ಟಮಿಂದನೇ ಅದ್ರ ಉತ್ಪಾದನೆ ಆಗುತ್ತೆ. ಹಾಗೆ ನಮ್ಮ ಹೊಟ್ಟೆ ಫುಲ್ ಆದಾಗ ನಮಗೆ ಕೊಡುವಂಥ ಲೆಪ್ಟಿನ್ ಅಂತ ಒಂದು ಹಾರ್ಮೋನ್ ನಮ್ಮ ಹೊಟ್ಟೆ ಫುಲ್ ಆಗಿರುವಂಥ ಸಿಗ್ನಲ್ ಕೊಡುತ್ತೆ. ಅದು ಕೂಡ ನಮ್ಮ ಹೊಟ್ಟೆಯೊಳಗೆ ಉತ್ಪಾದನೆ ಆಗುತ್ತೆ. ಈ ರೀತಿ ಅನೇಕ ಹಾರ್ಮೋನ್ಗಳು ಉತ್ಪಾದನೆ ಕೂಡ ನಮ್ಮ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಿಸ್ಟಮ್ ಒಳಗಡೆ ಇರುತ್ತೆ ಅಥವಾ ನಮ್ಮ ಗಟ್ ಒಳಗಡೆ ಇರುತ್ತೆ. ಮತ್ತು ಅದು ನಮ್ಮ ಮೆಂಟಲ್ ಹೆಲ್ತನ್ನು ಕೂಡ ಡಿಫೈನ್ ಮಾಡುತ್ತೆ. ಅಂದರೆ
ಓವರ್ ಆಲ್ ಆಗಿ ನಮ್ಮ ಹೊಟ್ಟೆಯಿಂದ ನಮ್ಮ ತಲೆಗೆ ಕನೆಕ್ಷನ್, ಬ್ರೈನ್ಗೆ ಕನೆಕ್ಷನ್ ಏನಿದೆ ಅದು ನ್ಯೂರಾನ್ಸ್ಗಳ ಮೂಲಕ ನಡೀತಾ ಇರುತ್ತೆ. ಆ ಸಿಗ್ನಲ್ಗಳು ನಮ್ಮ ಹೊಟ್ಟೆ ಹಾಳಾದ ಹಾಗೆ ನಮ್ಮ ಮೆಂಟಲ್ ಹೆಲ್ತ್ಗೆ ಕೂಡ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಇಲ್ಲಿ ನಮಗೆ ಏನೋ ಒಳ್ಳೆಯ ಎನ್ವಿರಾನ್ಮೆಂಟ್ ಇಲ್ಲ ಅಂದರೆ ನಮಗೆ ಇಲ್ಲಿ ಕೂಡ ಒಳ್ಳೆಯ ಎನ್ವಿರಾನ್ಮೆಂಟ್ ಇರೋದಿಲ್ಲ. ಆಗ ಏನಾಗುತ್ತೆ, ನಮ್ಮ ಕೆಲಸದಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ, ಅಥವಾ ನಮ್ಮ ಮೂಡಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ, ಯೋಚನೆ ಮಾಡುವಂಥ ಶಕ್ತಿ ಕಡಿಮೆ ಆಗುತ್ತೆ, ನೆನಪಿನ ಶಕ್ತಿ ಹೊರಟು ಹೋಗುತ್ತೆ. ಅದರ ಜೊತೆಗೆ ನಮಗೆ ಮೂಡ್ ಸ್ವಿಂಗ್ಸ್ ಆಗುತ್ತೆ, ಆಂಗ್ಸೈಟಿ ಬರುತ್ತೆ, ಡಿಪ್ರೆಷನ್ ಬರುತ್ತೆ. ಈ ಆಂಗ್ಸೈಟಿ, ಡಿಪ್ರೆಷನ್ ಈ ಥರ ಬೇರೆ ಬೇರೆ ವಿಷಯಗಳೇನಿದೆ ಇವೆಲ್ಲವೂ ನಮ್ಮ ಹೊಟ್ಟೆ ಮತ್ತು ಬ್ರೈನ್ನ ಕನೆಕ್ಷನ್ನಿಂದ ಆಗುವಂಥದ್ದು. ಹಾಗಾಗಿ ನಮ್ಮ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಲೈನಿಂಗ್ ಎಷ್ಟು ಇಂಪಾರ್ಟೆಂಟ್ ಅಥವಾ ಅದರ ಹೆಲ್ತ್ ಎಷ್ಟು ಇಂಪಾರ್ಟೆಂಟ್, ಅದೇ ಥರ ವೇಗಸ್ ನರ್ವಸ್ ಸಿಸ್ಟಮ್ ಮತ್ತು ನಮಗೆ ಇಂಟೆಸ್ಟೈನಲ್ ನರ್ವಸ್ ಸಿಸ್ಟಮ್ ಏನಿದೆ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಹೊಟ್ಟೆಯನ್ನು ಒಂದು ಸೆಕೆಂಡ್ ಬ್ರೈನ್ ಅಂತಾನೆ ಕರಿತೀವಿ. ನೀವು ಇಲ್ಲಿ ಸರಿ ಇದೆ ಅಂದ್ರೆ ತಲೆ ಸರಿ ಇದೆ ಅಂತ ಅರ್ಥ. ಅದಕ್ಕೆ ಅನ್ಸುತ್ತೆ ಆಡಲ್ಲಿ ಹೇಳ್ತಾರಲ್ಲ, ಹೊಟ್ಟೆ ಹಸು ಆದ್ರೆ ನಾನಾಗಿರಲ್ಲ ಅಂತ. ಮೇ ಬಿ ಅದೇ ಒಂದು ಸೈಂಟಿಫಿಕ್ ಥಾಟ್ ಇಟ್ಕೊಂಡು ಮಾಡಿದ್ದಾರೆ ಅನ್ಸುತ್ತೆ. ಹೊಟ್ಟೆ ಹಸಿವಾದಾಗ ನಮ್ಮ ಮೂಡ್ನ, ಇರಿಟೇಷನ್ನ ಅದು ಸಿಗ್ನಲ್ ಮೂಲಕ ತೋರಿಸುತ್ತೆ. ನಮಗೆ ಬಹಳ ಹೊತ್ತು ಅದನ್ನ ಕಂಟ್ರೋಲ್ ಮಾಡಕ್ ಆಗದೆ ಇದ್ದಾಗ ಅಥವಾ ಅದಕ್ಕೆ ಕರೆಕ್ಟ್ ಆದ ಫೀಡ್ ಸಿಗದೆ ಇದ್ದಾಗ ನಮ್ಮ ಇಲ್ಲಿನ ಫಂಕ್ಷನ್ ಡಿಸ್ಟರ್ಬ್ ಆಗುತ್ತೆ. ಆಮೇಲೆ ಮುಖ್ಯವಾಗಿ ನಾವು ತಿನ್ನುವಂಥ ಆಹಾರ ನಮ್ಮ ನ್ಯೂರಾನ್ಸ್ನ ಫಂಕ್ಷನ್ಗಳಿಗೆ ಭಾಳ ಇಂಪಾರ್ಟೆಂಟ್ ಆಗಬೇಕಾಗುತ್ತೆ. ಅದು ಸಿಗ್ನಲನ್ನು ಕ್ರಿಯೇಟ್ ಮಾಡೋದಕ್ಕೆ ಅಥವಾ ಪಾಸ್ ಮಾಡೋದಕ್ಕೆ ಆ ಟೈಮಲ್ಲಿ ಹೆಣ್ಗಾಡುತ್ತೆ. ಆ ಸಂದರ್ಭನ ನಮ್ಮ ಹೊಟ್ಟೆ ಹಸಿವು ಹೇಳುತ್ತೆ. ಸೊ ಹಾಗಾಗಿ ಇದು ಬಹಳ ಒಂದು ಇಂಪಾರ್ಟೆಂಟ್ ನರ್ವಸ್ ಸಿಸ್ಟಮ್ ಅಂತಾನೆ ಹೇಳ್ಬೋದು. ಅದಕ್ಕೆ ಕೆಲವರಿಗೆ ಹೊಟ್ಟೆ ಹಸುವಾದಾಗ ಏನು ಕೆಲಸನೂ ಮಾಡೋದಕ್ಕಾಗೋದಿಲ್ಲ, ಫಸ್ಟ್ ಏನಾದ್ರೂ ತಿನ್ಬೇಕು, ಆಮೇಲೆ ಅಷ್ಟೇ ನಂಗೆ ಯೋಚನೆ ಮಾಡೋದಕ್ಕಾಗುತ್ತೆ ಅಂತ ಹೇಳೋರು ತುಂಬಾ ಜನ ಇರ್ತಾರೆ. ಕೆಲವರಿಗೆ ತಲೆನೋವು ಆಗುತ್ತೆ ಅಂತ, ಹೊಟ್ಟೆ ಖಾಲಿ ಆದ್ರೆ ತಲೆನೋವು ಆಗುತ್ತೆ ಅಂತ ಹೇಳೋರು ಇರ್ತಾರೆ. ಗೊತ್ತಿಲ್ಲ ಅದು ಇಟ್ ಡಿಪೆಂಡ್ಸ್ ಆನ್, ನಿಮ್ಗೆ ಒಂಥರ ಡಿಸಿ ಫೀಲ್ ಆಗುತ್ತೆ ಒಬ್ರೊಬ್ರಿಗೆ ತಲೆನೋವು ಆಗುತ್ತೆ. ಅಂದ್ರೆ ನಮ್ಮ ಬ್ರೈನ್ ಫಂಕ್ಷನ್ಗೆ ಮುಖ್ಯವಾಗಿ ನಮ್ಮ ಆಹಾರ ಗ್ಲೂಕೋಸ್ ಬೇಕು. ಆ ಗ್ಲೂಕೋಸ್ ನಾವು ತಿಂದ ಆಹಾರದಿಂದ ಪ್ರೊಡ್ಯೂಸ್ ಆಗಿಲ್ಲ ಅಂದ್ರೆ ಅಲ್ಲಿ ಬ್ಲಾಕೇಜ್, ಅಂದ್ರೆ ಅದು ಇದ್ದಕ್ಕಿದ್ದಾಗೆ ಡಿಸ್ಕಂಟಿನ್ಯೂ ಆದಂಗೆ. ಅದಕ್ಕೇನಾಗುತ್ತೆ, ಅದು ಇಟ್ ಕ್ರೇವ್ಸ್ ಫಾರ್ ಫುಡ್. ಮೇಡಮ್, ಈಗ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡೋದಕ್ಕೆ ಅಥವಾ ರೋಗ ನಿರೋಧಕ ಶಕ್ತಿ ನಮ್ಮ ಬಾಡಿಲಿ ಇರೋದಕ್ಕೂ ನಮ್ಮ ಗಟ್ ಹೆಲ್ತ್ಗೂ ಕನೆಕ್ಷನ್ ಹೇಗಿರುತ್ತೆ ಅಂತ? ರೋಗ ನಿರೋಧಕ ಶಕ್ತಿ ಮತ್ತು ಅಥವಾ ಇಮ್ಯೂನ್ ಸಿಸ್ಟಮ್ ಏನಿದೆ ಅದು ಮತ್ತು ನಮ್ಮ ಹೊಟ್ಟೆ ಇಟ್ ಈಸ್ ಕ್ಲೋಸ್ಲಿ ರಿಲೇಟೆಡ್. ಅಂದರೆ ಈಗ ಇಮ್ಯೂನ್ ಸಿಸ್ಟಮ್ ಅನ್ನೋದು ಹೇಗೆ ಆಗುತ್ತೆ ಅಂದರೆ, ಇಮ್ಯೂನ್ ಸಿಸ್ಟಮ್ ಅಂದರೆ ಏನು ಅಂತಂದರೆ ನಮ್ಮ ದೇಹ ಪ್ಯಾಥಜನ್ಗಳ ವಿರುದ್ಧ ಹೋರಾಡುವಂಥ ಶಕ್ತಿ ಹೊಂದಿರುವಂಥದ್ದು. ಅಂದರೆ ನಮ್ಮ ದೇಹದ ಒಳಗೆ ಅದಕ್ಕೆ ಬೇಕಾಗುವಂಥ ಒಂದಿಷ್ಟು ಜನ ಸೈನಿಕರು ಅನ್ನೋ ರೀತಿ ರೆಡಿ ಆಗಿರಬೇಕು. ನಮಗೆ ಹೊರಗಡೆಯಿಂದ ಬ್ಯಾಕ್ಟೀರಿಯಾಗಳಿರ್ಬೋದು, ವೈರಲ್ ಇರ್ಬೋದು, ಈ ಥರದ ಇನ್ಫೆಕ್ಷನ್ಗಳು ಇನ್ವೇಡ್ ಮಾಡಿದಾಗ, ಅಂದರೆ ನಮ್ಮ ದೇಹಕ್ಕೆ ಹೋದಾಗ, ಮೇ ಬಿ ಮೂಗಿಂದ ಹೋಗ್ಬೋದು, ನಾವೆಲ್ಲೋ ಏನೋ ಮುಟ್ಟಿರ್ತೀವಿ ಅದರಿಂದ ಹೋಗ್ಬೋದು, ಬಾಯಿಯಿಂದ ಹೋಗ್ಬೋದು, ಯಾವುದಾದ್ರೂ ಒಂದು ರೂಪದಲ್ಲಿ ನಮ್ಮ ದೇಹದೊಳಗೆ ಹೋಗ್ಬೋದು. ಅದು ಹೋದಾಗ ಅದು ನಮ್ಮ ದೇಹಕ್ಕೆ ಸಂಬಂಧಪಟ್ಟಿದ್ದಲ್ಲ, ಇಟ್ ಈಸ್ ಅ ಫಾರಿನ್ ಇನ್ವೇಡರ್ ಅನ್ನೋ ಕಾರಣಕ್ಕೆ ಅದನ್ನು ನಮ್ಮ ದೇಹದಿಂದ ಹೊರ ಹಾಕುವಂಥ ಕೆಲಸ ಮಾಡಬೇಕಾಗಿರುವಂಥದ್ದು ನಮ್ಮ ದೇಹದ ಇಮ್ಯೂನ್ ಸಿಸ್ಟಮ್. ಇದಕ್ಕೆ ನಮ್ಮ ದೇಹದಲ್ಲಿ ಇಮ್ಯೂನ್ ಸೆಲ್ಸ್ ಇರುತ್ತೆ, ಅದಕ್ಕೆ ಬೇಕಾಗುವಂಥ ಒಂದು ತಂಡವೇ ಇರುತ್ತೆ. ಅದನ್ನು ಚೆನ್ನಾಗಿಟ್ಕೋಬೇಕು ಅಂತಂದರೆ ನಮ್ಮ ಹೊಟ್ಟೆ ಚೆನ್ನಾಗಿರಬೇಕು. ಹೊಟ್ಟೆ ಹೇಗೆ ಚೆನ್ನಾಗಿರಬೇಕು ಅಂತಂದರೆ, ಹೊಟ್ಟೆಯ ಒಳಗೆ ಅದಕ್ಕೆ ಬೇಕಾಗುವಂಥ ಒಳ್ಳೆ ವಾತಾವರಣ ಇರಬೇಕು, ಬೇಕಾದಷ್ಟು ಎನ್ಸೈಮ್ಸ್ಗಳು ಅದಕ್ಕೆ ರಿಲೀಸ್ ಆಗಿರಬೇಕು. ನಮ್ಮ ದೇಹದ ಒಳಗೆ ನಮ್ಮ ಗಟ್ ಮೈಕ್ರೋಬ್ಸ್ ಅಂತ ಏನಿರುತ್ತೆ ಅಥವಾ ಸೂಕ್ಷ್ಮಾಣು ಜೀವಿಗಳು ಹೊಟ್ಟೆಯ ಒಳಗೆ ಬಹಳಷ್ಟಿರುತ್ತೆ. ಗಟ್ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಏರಿಯಾದಲ್ಲೇ ಬಹಳಷ್ಟಿರುತ್ತೆ. ಅವುಗಳು ಸರಿಯಾಗಿ ಇದ್ದರೆ, ಸರಿಯಾದ ಪ್ರಮಾಣದಲ್ಲಿದ್ದರೆ ಅದರಿಂದ ನಮ್ಮ ದೇಹಕ್ಕೆ ಆಗುವಂಥ ಪ್ಯಾಥಜನ್ಗಳ ಏನು ದಾಳಿ ಏನಿರುತ್ತೆ ಅದನ್ನು ತಡೆಯುವಂಥ ಶಕ್ತಿ ಇರುತ್ತೆ. ಬೇಸಿಕಲಿ ಏನು ಅಂತಂದರೆ, ಈಗ ವೈಟ್ ಬ್ಲಡ್ ಸೆಲ್ಸ್, ಈ ವೈಟ್ ಬ್ಲಡ್ ಸೆಲ್ಸ್ ಏನಿದೆ ಇದು ನಮ್ಮ ದೇಹದಲ್ಲಿ ಈ ಪ್ಯಾಥಜನ್ಗಳನ್ನು ಅಥವಾ ಇಮ್ಯೂನ್ ಸಿಸ್ಟಮನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ಬೇಕಾಗುವಂಥದ್ದು, ಅಥವಾ ಈ ಥರದ ಪ್ಯಾಥಜನ್ಗಳ ವಿರುದ್ಧ ಹೋರಾಡಲಿಕ್ಕೆ ಇರುವಂಥ ಒಂದು ಅಂಶ. ಅದರ ಜೊತೆಗೆ ಥೈಮಸ್, ಅದು ಟಿ ಸೆಲ್ಸ್ ಅಂತ ಏನು ಹೇಳ್ತೀವಿ, ಅದು ಬಹಳ ಇಂಪಾರ್ಟೆಂಟ್ ಆಗಿ ನಮ್ಮ ದೇಹದಲ್ಲಿ ಇರಬೇಕು. ಅದು ನಮಗೆ ನಮ್ಮ ಗಟ್ ಹೆಲ್ತ್ ಚೆನ್ನಾಗಿದ್ದರೆ ಅದಿರಲಿಕ್ಕೆ ಸಾಧ್ಯ. ಇನ್ನು ಇದರ ಜೊತೆಗೆ ನಮ್ಮ ಬ್ಲಡ್ ಸೆಲ್ಸ್, ಬ್ಲಡ್ ಕೌಂಟ್ಸ್ ಅವೆಲ್ಲ ಚೆನ್ನಾಗಿರಬೇಕು. ಅದು ಚೆನ್ನಾಗಿರ್ಲಿಕ್ಕೆ ಹೇಗೆ ಸಾಧ್ಯ? ನಮ್ಮ ಡೈಜೆಷನ್ ಪ್ರೋಸೆಸ್ ಚೆನ್ನಾಗಿದ್ದರೆ ಮಾತ್ರ ಸಾಧ್ಯ. ಅದು ಚೆನ್ನಾಗಿಲ್ಲ ಅಂತ ಅಂದರೆ, ನಮ್ಮ ಡೈಜೆಷನ್ ಚೆನ್ನಾಗಿಲ್ಲ ಅಂದರೆ ಇವುಗಳು ಯಾವುದೂ ಸರಿಯಾಗಿರೋದಕ್ಕೆ ಸಾಧ್ಯ ಇರೋದಿಲ್ಲ. ಅಥವಾ ನಮ್ಮ ದೇಹಕ್ಕೆ ಬೇಕಾಗುವಷ್ಟು ಪ್ರೋಟೀನ್ನ ಅಂಶ ನಮ್ಮ
ನಮ್ಮ ಆಹಾರದಲ್ಲಿ ಹೋಗಲಿಲ್ಲ ಅಂತ ಅಂದರೂ ಕೂಡ ಈ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿರೋದಕ್ಕೆ ಸಾಧ್ಯ ಇರೋದಿಲ್ಲ. ಈ ಎಲ್ಲ ರೀತಿಯಲ್ಲಿ ಇಮ್ಯೂನ್ ಸಿಸ್ಟಮ್ ನಮ್ಮ ದೇಹದ ಏನೋ ಒಂದು ವೆಪನ್ ಅಂತಲೇ ಹೇಳ್ಬೋದು. ಅದು ಇರಬೇಕು ಅಂದರೆ ದೇಹಕ್ಕೆ ಇರುವಂಥ ಒಂದು ಬೇಲಿ, ಆ ಬೇಲಿನೇ ಸರಿ ಗಟ್ಟಿ ಇಲ್ಲ ಅಂತ ಗಟ್ಟಿ ಇರಬೇಕು ಅಂತಂದರೆ ನಮ್ಮ ಹೊಟ್ಟೆ ಚೆನ್ನಾಗಿರಬೇಕು. ಹೊಟ್ಟೆ ಚೆನ್ನಾಗಿಲ್ಲ ಅಂದರೆ ಬೇಲಿ ಮುರಿದೋಗುತ್ತೆ. ಓಕೆ. ಸೊ ನಾವು ಊಟ ಮಾಡುವಂಥ ಟೈಮ್ ಇರುತ್ತಲ್ಲ, ಯಾಕಂದರೆ ಮುಂಚೆ ಎಲ್ಲ ಹೊತ್ತೊತ್ತಿಗೆ ಬೆಳಗ್ಗೆ ಬೇಗ ತಿನ್ನೋರು, ಈವನ್ ಸಂಜೆನೂ ಅಷ್ಟೇ 7 ಗಂಟೆ ಒಳಗಡೆ ಊಟ ಆಗ್ತಿತ್ತು. ಆದರೆ ಈಗಿನ ಜನ್ರೇಷನಲ್ಲಿ ಹಾಗಲ್ಲ. ನಮಗೆ ಯಾವಾಗಲೂ ಒಂದ್ಸತಿ ಬೆಳಗಿನ ತಿಂಡಿ ಶಿಫ್ಟ್ ಆಗುತ್ತೆ, ಅಂದರೆ 11 ಗಂಟೆಗೆ ಆಗುತ್ತೆ, ನೈಟ್ ಊಟ ಲೇಟ್ ಆಗುತ್ತೆ. ಸೊ ಈ ರೀತಿಯಾಗಿ ಊಟ ಮಾಡುವಂಥ ಟೈಮಿಂಗ್ಸಲ್ಲಿ ವೇರಿ ಆಯಿತು ಅಂತ ಹೇಳಿದ್ರೆ ಅದು ಗಟ್ ಹೆಲ್ತಿಗೆ ಎಫೆಕ್ಟ್ ಆಗುತ್ತಾ? ಅದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ? ಹಾಂ, ಈಗ ಟೈಮಿಂಗ್ ಅಂತ ಬಂದಾಗ ನಾವು ಏನು ಟೈಮ್ ಹಾಕ್ಕೊಂತೀವಲ್ಲ, ದಿನಕ್ಕೊಂದು ಟೈಮ್, ಅಥವಾ ನಾವು ಎದ್ದ ಮೇಲೆ ಒಂದು ಟೈಮ್ ಹಾಕ್ಕೊಂತೀವಲ್ಲ, ಈ ಟೈಮ್ಗೂ ನಮ್ಮ ಹೊಟ್ಟೆಯ ಟೈಮ್ಗೂ ಬಹಳ ವ್ಯತ್ಯಾಸ ಇದೆ. ಅಂದರೆ ನಮ್ಮ ಬಯೋಲಾಜಿಕಲ್ ಟೈಮಿಂಗ್ ಅಂತ ಒಂದಿದೆ, ಇದನ್ನ ಸಿರ್ಕ್ಯಾಡಿಯನ್ ರಿದಮ್ ಅಂತ ಹೇಳ್ತೀವಿ, ಅಥವಾ ನಮ್ಮ ಹೊಟ್ಟೆ ಆ ಸಿರ್ಕ್ಯಾಡಿಯನ್ ರಿದಮ್ಗೆ ಸರಿಯಾಗಿ ಕೆಲಸ ಮಾಡೋದು. ಇದು ನಾವು ನೋಡುವಂಥ ಟೈಮ್ಗೆ ಅಥವಾ ನಾವು ಹಾಕೊಳ್ಳೋ ಹೇಳುವಂಥ ಟೈಮಿಗೆ ಸರಿಯಾಗಿ ಕೆಲಸ ಮಾಡೋದಲ್ಲ. ಓಕೆ, ಅದಕ್ಕೆ ಅದರ ಸಿಸ್ಟಮ್ ಪ್ರಕಾರನೇ ಅದು ಕೆಲಸ ಮಾಡುತ್ತೆ. ಹೇಗೆ ಅಂತಂದರೆ, ಸೂರ್ಯ ಹುಟ್ಟುವ ಸಮಯದಿಂದ ಸೂರ್ಯ ಮುಳುಗುವ ಸಮಯದ ತನಕ ಆಲ್ಮೋಸ್ಟ್ 12 ಗಂಟೆ ಅದು ತುಂಬ ಆಕ್ಟಿವ್ ಆಗಿ ಕೆಲಸ ಮಾಡುವಂಥ ಸಮಯ. ನಮ್ಮ ಹೊಟ್ಟೆಯ ಒಳಗೆ ಎಲ್ಲ ಕೆಲಸಗಳು ಆಕ್ಟಿವ್ಲಿ ನಡೆಯುವಂಥ ಸಮಯ. ಅದು ಮುಳುಗಿದ ಮೇಲೆ ನಮ್ಮ ಹೊಟ್ಟೆ ಆ್ಯಕ್ಚುಲಿ ರೆಸ್ಟಲ್ಲಿರಬೇಕು, ಅಥವಾ ನಮ್ಮ ಗ್ಯಾಸ್ಟ್ರೋ ಇಂಟೆಸ್ಟೈನ್ ಏನಿದೆ ಇದು ರೆಸ್ಟಲ್ಲಿರಬೇಕು. ಇದು ನಮ್ಮ ಹೊಟ್ಟೆಯ ಸಿರ್ಕ್ಯಾಡಿಯನ್ ರಿದಮ್ ಅಥವಾ ನಮ್ಮ ದೇಹದ ಸಿರ್ಕ್ಯಾಡಿಯನ್ ರಿದಮ್. ಬೆಳಿಗ್ಗೆ ಎದ್ದಾಗ ಸಾಮಾನ್ಯವಾಗಿ ನಮ್ಮ ದೇಹದಲ್ಲಿ ಕೋರ್ಟಿಸೋಲ್ ಹಾರ್ಮೋನ್ನ ಲೆವೆಲ್ ಜಾಸ್ತಿ ಇರುತ್ತೆ. ಇದರ ಅರ್ಥ ಅದೇನು ಹೇಳುತ್ತೆ ಅಂದರೆ, ಈಗ ಬೆಳಗಾಗಿದೆ ಅಂದರೆ ಸೂರ್ಯ ಹುಟ್ಟುವಾಗ ಈಗ ಬೆಳಗಾಗಿದೆ, ನೀ ಎದ್ದೇಳಬೇಕು, ತಿನ್ನುವಂಥ ಸಮಯ. ಯಾಕೆ ತಿನ್ನಬೇಕು ಅಂತಂದರೆ, ನಿನಗೆ ಬೆಳಿಗ್ಗೆಯಿಂದ ಮತ್ತು ಇವತ್ತಿನ ದಿನ ಶುರು ಮಾಡೋದಕ್ಕೆ ಬೇಕಾಗುವಷ್ಟು ಎನರ್ಜಿಗೋಸ್ಕರ ನೀನು ತಿನ್ನಬೇಕು, ನಿನ್ನ ದೈನಂದಿನ ಚಟುವಟಿಕೆಗೋಸ್ಕರ ತಿನ್ನಬೇಕು ಅನ್ನುವಂಥ ಒಂದು ಬಯಾಲಜಿಕಲ್ ಕ್ಲಾಕ್ ಅದು ಆನ್ ಮಾಡುತ್ತೆ. ಅದೇ ಥರ ರಾತ್ರಿ ಸಾಯಂಕಾಲ 7 ಗಂಟೆ 6:30 7 ಗಂಟೆಗೆ ಸೂರ್ಯ ಮುಳುಗ್ತಾ ಇದ್ದ ಹಾಗೆ ಆ ಬಯಾಲಜಿಕಲ್ ಕ್ಲಾಕ್ ಏನಾಗುತ್ತೆ, ಅದು ಮೆಲಟಾನಿನ್ನ ಪ್ರೊಡ್ಯೂಸ್ ಮಾಡುತ್ತೆ. ಮೆಲಟಾನಿನ್ ಏನಿದೆ, ಈ ಹಾರ್ಮೋನ್ ನಮ್ಮ ನಿದ್ದೆಯನ್ನು ಕಂಟ್ರೋಲ್ ಮಾಡುವಂಥ ಹಾರ್ಮೋನ್. ಅದು ಪ್ರೊಡ್ಯೂಸ್ ಆಗ್ತಾ ಇದ್ದ ಹಾಗೆ ನಮಗೆ ನಿದ್ದೆಯ ಮೋಡ್ಗೆ ಹೋಗುವಂಥ ಹಾರ್ಮೋನ್. ಇಟ್ ಮೀನ್ಸ್ ಅದು ಏನು ಹೇಳುತ್ತೆ ಅಂತಂದರೆ, ನಾನು ಮಲಗುವಂಥ ಟೈಮ್ ಆಗಿದೆ ಅಥವಾ ನನಗೆ ರೆಸ್ಟ್ ತಗೊಳ್ಳುವಂಥ ಟೈಮ್ ಆಗಿದೆ. ಐ ನೀಡ್ ರೆಸ್ಟ್ ನಾವು. ನೀವು ಈಗ ಇನ್ನು ಮುಂದೆ ಇದಕ್ಕಿಂತ ಜಾಸ್ತಿ ನನಗೆ ಆಹಾರ ಕೊಡಬೇಡಿ ಅಥವಾ ಆಹಾರ ಕೊಡೋದನ್ನು ನಿಲ್ಲಿಸಿ. ಅಂದರೆ ಇಮಿಡಿಯೇಟ್ಲಿ ಸೂರ್ಯ ಮುಳುಗ್ತಾ ಇದ್ದಂಗೆ ಮೆಲಟೋನಿನ್ ಒಂದೇ ಸತಿ ಎದ್ದು ನಿಂತ್ಕೊಂಡ್ಬಿಟ್ಟು ಮಲ್ಕೋ ಅಂತ ಹೇಳುತ್ತೆ ಅಂತಲ್ಲ. ಅಂದರೆ ಸ್ಲೋಲಿ ಮೆಲಟೋನಿನ್ ಸಿಕ್ರೇಷನ್ ಜಾಸ್ತಿ ಆಗುತ್ತೆ. ಬೈ ದ ಟೈಮ್ ಯು ಗೋ ಟು ಬೆಡ್, ಅಂದರೆ ಒಂದು 8 9 10 ಗಂಟೆಗೆ ಹೋಗೋಷ್ಟೊತ್ತಿಗೆ ಅದು ಒಂದು ಹಂತಕ್ಕೆ ಬಂದಿರುತ್ತೆ, ನಿದ್ದೆಯ ಸಮಯ ಆಗುತ್ತೆ. ಸೊ ಇದು ಒಂದು ರಿದಮಲ್ಲಿ ನಮ್ಮ ದೇಹ ಕೆಲಸ ಮಾಡುತ್ತೆ. ಇನ್ ಬಿಟ್ವೀನ್ ನಮ್ಮ ದೇಹದಲ್ಲಿ ಎನ್ಸೈಮೆಟಿಕ್ ಆ್ಯಕ್ಷನ್ಸ್ ಅಥವಾ ಪಚನ ಕ್ರಿಯೆಗೆ ಬೇಕಾಗುವಂಥ ಎಲ್ಲ ಆ್ಯಕ್ಷನ್ಗಳೇನಿದೆ ಅದು ಚೆನ್ನಾಗಿ ನಡೀತಾ ಇರುತ್ತೆ. ಸೊ ಅದು ಸೂರ್ಯ ನೆತ್ತಿಗೆ ಹೋದಾಗ ಅಥವಾ ತುಂಬ ಬಿಸಿಲಿನ ಹೊತ್ತಿನಲ್ಲಿ ನಮ್ಮ ದೇಹದಲ್ಲಿ ಅದರ ಪ್ರಭಾವ ಜಾಸ್ತಿ ಇರುತ್ತೆ. ನಾವು ಏನು ತಿಂದ್ರೂ ಅದನ್ನ ಡೈಜೆಷನ್ ಮಾಡಿಕೊಳ್ಳುವಂಥ ಶಕ್ತಿ ಇರುತ್ತೆ. ಅಥವಾ ಆಹಾರ ನಾವು ಏನಾದರೂ ತಿನ್ನುವಾಗ ಆ ಹೊತ್ತಿನಲ್ಲಿ ಜಾಸ್ತಿ ಆಹಾರ ಕೊಡಿ, ರಾತ್ರಿ ಆಗ್ತಾ ಅಂದರೆ ಸಾಯಂಕಾಲ ಆಗ್ತಾ ಆಹಾರ ಕಡಿಮೆ ಆಗಲಿ ಅಂತ ಹೇಳೋದು ಈ ಉದ್ದೇಶಕ್ಕೆ. ಸೊ ಇದು ನಮ್ಮ ಆಹಾರದ ಸಮಯ ಆಗಿರಬೇಕು. ರಾತ್ರಿ ಸಾಯಂಕಾಲ 7 ಗಂಟೆ ನಂತರ ಅದನ್ನು ನಾವು ಆಹಾರ ತಿನ್ನುವಂಥ ಸಮಯ ಅಲ್ಲ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ನಮ್ಮ ಹಿಂದಿನವರು ಇದೇ ರೀತಿ ಮಾಡ್ಕೊಂಡು ಬರ್ತಾ ಇದ್ದಿತ್ತು. ಬೆಳಿಗ್ಗೆ ಬೇಗ ಸೂರ್ಯ ಹುಟ್ಟಿದಾಗಲೇ ಹೇಳ್ತಿದ್ರು, ಆಗ ಅವರದ್ದು ದಿನ ಶುರುವಾಗ್ತಿತ್ತು. ಸೂರ್ಯ ಮುಳುಗ್ತಾ ಇದ್ದ ಹಾಗೆ ದಿನ ಮುಗಿತಿತ್ತು. ಸೂರ್ಯ ಮುಳುಗೋ ಹೊತ್ತಿಗೆ ಅವ್ರದ್ದು ಊಟ ಕೂಡ ಮುಗಿತಾ ಇತ್ತು. ಸೊ ಆಗ ಅವರ ಬಯಾಲಜಿಕಲ್ ಕ್ಲಾಕ್ ಚೆನ್ನಾಗಿ ನಡೀತಾ ಇತ್ತು. ಆ ಕ್ಲಾಕ್ ಪ್ರಕಾರನೇ ಅವ್ರ ಜೀವನ ಕೂಡ ನಡೀತಾ ಇತ್ತು. ಈಗ ಏನಾಗಿದೆ, ಈಗ ಅದೆಲ್ಲ ಹೆಚ್ಚು ಕಮ್ಮಿ ಆಗಿರೋದ್ರಿಂದ ಅನೇಕ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆ, ಅದರ ಜೊತೆಗೆ ದೇಹದ ಸಂಬಂಧಪಟ್ಟ ಸಮಸ್ಯೆಗಳು ಈ ಒಂದು ಕಾರಣಕ್ಕೆ ಜಾಸ್ತಿ ಆಗ್ತಾ ಇದೆ. ಯಾಕೆಂತಂದರೆ ಇಡೀ ಆಹಾರದ ಸಿಸ್ಟಮನ್ನೇ ಚೇಂಜ್ ಮಾಡಿಕೊಂಡು, ತಿನ್ನುವಂಥ ರೀತಿನೇ ಬದಲು ಮಾಡಿಕೊಂಡು, ಬೇಕಾದಾಗ ತಿನ್ನೋದು. ಬಹುತೇಕ ಜನರು ನೈಟ್ ಶಿಫ್ಟಲ್ಲಿರ್ತಾರೆ. ನೈಟ್ ಶಿಫ್ಟಲ್ಲಿ ತುಂಬ ತಿಂತಾರೆ. ಯಾಕಂದರೆ ನೈಟ್ ಶಿಫ್ಟಲ್ಲಿ ಆ ತಿನ್ನುವಂಥ ಇದು ಜಾಸ್ತಿ ಆಗುತ್ತೆ. ರಾತ್ರಿ ಎಚ್ಚರ ಇದ್ದಾಗ ಕ್ರೇವಿಂಗ್ ಜಾಸ್ತಿ ಇರುತ್ತೆ ಮತ್ತು ಹಸಿವು ಜಾಸ್ತಿ ಆಗುತ್ತೆ. ಎಚ್ಚರ ಇರ್ತಾರೆ, ಬಯಾಲಜಿಕಲ್ ಕ್ಲಾಕ್ಗೆ ಉಲ್ಟಾ ಕೆಲಸ ಮಾಡ್ತಿರ್ತಾರೆ. ಬಾಡಿ ಅದಕ್ಕೆ ಅಡ್ಜಸ್ಟ್ ಆಗೋದಕ್ಕೆ ಟೈಮ್ ತಗೊಳುತ್ತೆ. ಬಹಳ ಕಾಲದ ತನಕ ಅದೇ ರುಟೀನ್ ನಡೆಸ್ಕೊಂಡು ಹೋದರೆ ಬಯಾಲಜಿಕಲ್ ಕ್ಲಾಕೇ ಶಿಫ್ಟ್ ಆಗಿಬಿಡುತ್ತೆ.
ಶಿಫ್ಟ್ ಆಗಿ ಒಂದು ಹಂತಕ್ಕೆ ಅದಕ್ಕೆ ಹೋಗುತ್ತೆ, ಮತ್ತೆ ನೀವು ಶಿಫ್ಟ್ ಮಾಡಿಕೊಂಡ್ರೆ ಮತ್ತೆ ಅದಕ್ಕೆ ಅಡ್ಜಸ್ಟ್ ಆಗೋದಕ್ಕೆ ಕಷ್ಟ ಆಗುತ್ತೆ. ಈ ರೀತಿ ಮನುಷ್ಯನ ದೇಹ ಅಡ್ಜಸ್ಟ್ ಆಗುತ್ತೆ, ಆದರೆ ಅದನ್ನು ಆ ಹಂತಕ್ಕೆ ತಂದು ನಿಲ್ಲಿಸ್ಕೋಬೇಕಾಗಿರುವಂಥ ಜವಾಬ್ದಾರಿ ನಮ್ಮದು. ಬಟ್ ಬಹಳ ಒಳ್ಳೆಯ ಬಯಾಲಜಿಕಲ್ ಕ್ಲಾಕ್ ಅಂದರೆ ಸೂರ್ಯ ಹುಟ್ಟೋದ್ರಿಂದ ಸೂರ್ಯ ಮುಳುಗೋ ತನಕದ ಆಹಾರದ ಸಿಸ್ಟಮ್ ಏನಿದೆ ಅದು. ಸೊ ಈ ಕಾರಣಕ್ಕೆ ತಿನ್ನುವ ಸಮಯ ಯಾವುದು ಮತ್ತು ನೀವು ಎಷ್ಟು ತಿಂತೀರಿ ಅದು ಬಹಳ ಮುಖ್ಯ ಆಗುತ್ತೆ. ರಾತ್ರಿ ಊಟ ಲೇಟ್ ಮಾಡ್ತಾ ಹೋದ ಹಾಗೆ ಬಹಳ ಇಂಪಾರ್ಟೆಂಟ್, ಜನರಿಗೆ ಗೊತ್ತಿಲ್ಲದೆ ಇರೋವಂಥದ್ದು ಏನು ಅಂದರೆ, ಈಗ ಸಾಯಂಕಾಲ 8-9 ಗಂಟೆಗೆ ಊಟ ಮಾಡ್ತಾರೆ, 10-10:30 ಹೋಗಿ ಮಲ್ಕೊತಾರೆ. ಹೊಟ್ಟೆ ಆ್ಯಕ್ಚುಲಿ ಮಲಗುವ ಮುಂಚೆ ಅಂದರೆ ತಿಂದ ಮೇಲೆ ಅದಕ್ಕೆ ಡೈಜೆಷನ್ ಪ್ರೋಸೆಸ್ಸನ್ನು ಕಂಪ್ಲೀಟ್ ಮಾಡೋದಕ್ಕೆ 3 ಗಂಟೆ ಸಮಯ ಬೇಕು. ಫಾರ್ ಎಕ್ಸಾಂಪಲ್, ನೀವು 7 ಗಂಟೆಗೆ ತಿಂದರೆ ಮಲಗೋದಕ್ಕೆ 10 ಗಂಟೆ ಕರೆಕ್ಟಾದ ಸಮಯ. 7 ಗಂಟೆಗೆ ತಿಂದು 10 ಗಂಟೆಗೆ ಮಲಗಿದ್ರೆ ಅಲ್ಲಿ ಡೈಜೆಷನ್ ಕಂಪ್ಲೀಟ್ ಆಗಿದೆ, ನೀವು ಹೋಗಿ ಮಲ್ಕೊಂಡ್ರು ಅದು ನಿಮ್ಮ ರಿದಮನ್ನು ಹಾಳು ಮಾಡೋದಿಲ್ಲ ಅಥವಾ ನಿಮ್ಮ ನಿದ್ದೆಯನ್ನು ಹಾಳು ಮಾಡೋದಿಲ್ಲ ಅಂತ ಹೇಳ್ಬೋದು, ಮತ್ತು ಹೊಟ್ಟೆಗೆ ಅದರಿಂದ ಪ್ರೆಷರ್ ಆಗೋದಿಲ್ಲ ಅಂತ ಹೇಳ್ಬೋದು. ನೀವು 8 ಗಂಟೆಗೆ ತಿಂದು 9:30-10 ಗಂಟೆಗೆ ಹೋಗಿ ಮಲ್ಕೊಂಡ್ರೆ ಇನ್ನೂ ನಿಮ್ಮ ಹೊಟ್ಟೆನಲ್ಲಿ ಕೆಲಸ ನಡೀತಾ ಇರುತ್ತೆ. ಆ ಸಂದರ್ಭದಲ್ಲಿ ನೀವು ಹೋಗಿ ಮಲ್ಕೊಂಡ್ರೆ ಎಲ್ಲ ಎಡವಟ್ಟಾಗುತ್ತೆ. ಇದು ನಮ್ಮ ಬಹುತೇಕರ ಆರೋಗ್ಯ ಸಮಸ್ಯೆಗೆ ಇದು ಮುಖ್ಯವಾದ ಕಾರಣ. ಇದು ಗೊತ್ತಿರೋದಿಲ್ಲ. ನಾವು ಆಯಿತು ಊಟ ಆಯಿತು, ಒಂದು ಸ್ವಲ್ಪ ಹೊತ್ತು ಅರ್ಧ ಗಂಟೆ 1 ಗಂಟೆ ಇದ್ದೀನಿ ಮಲ್ಕೊಂಡ್ಬಿಟ್ಟೆ, ಹಾಗಾಗೋದಿಲ್ಲ. ನೀವು ಊಟ ಆದಮೇಲೆ ಕನಿಷ್ಠ ಪಕ್ಷ 2.5 ಗಂಟೆ ಆದರೂ ಎಚ್ಚರ ಇರಬೇಕು. ಅದಾದಮೇಲೆ ನೀವು ಮಲ್ಕೋಬೇಕಾಗುತ್ತೆ. ಅಂದರೆ ಸುಮ್ಮನೆ ಮಲ್ಕೊಂಡಿದ್ದೀನಿ ಅದು ಕೂಡ ಅಲ್ಲ, ನಿದ್ದೆ ಮಾಡಿಲ್ಲ ಸುಮ್ಮನೆ ಮಲ್ಕೊಂಡಿದ್ದೀನಿ ಅದು ಕೂಡ ಅಲ್ಲ, ಎಚ್ಚರ ಇರಬೇಕಾಗುತ್ತೆ, ಕೂತಿರಬೇಕಾಗುತ್ತೆ ಅಥವಾ ಓಡಾಡ್ತಾ ಇರಬೇಕಾಗುತ್ತೆ. ಸೊ ಈ ರೀತಿಯ ನಿಮ್ಮ ಸಿಸ್ಟಮನ್ನು ನೀವು ಚೇಂಜ್ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ಹೊಟ್ಟೆಯ ಆರೋಗ್ಯ ಅಂತ ಬಂದಾಗ, ಅಥವಾ ದೇಹದ ಆರೋಗ್ಯ ಅಂತ ಕನ್ಸಿಡರ್ ಮಾಡಿದಾಗ. ಇನ್ನು ಕೆಲವರು ಊಟ ಮಾಡಿದ ತಕ್ಷಣ ಮಲಗ್ತಾರೆ, ಇದು ಹೇಗೆ ಎಫೆಕ್ಟ್ ಆಗುತ್ತೆ? ಊಟ ಮಾಡಿದ ತಕ್ಷಣ ಊಟ ಮಾಡಿ 1 ಗಂಟೆ ನಂತರ ಮಲಗದೆ ತಪ್ಪು ಅಂದಾಗ ಊಟ ಮಾಡಿದ ತಕ್ಷಣ ಮಲಗೋದು ಹೇಗೆ ಸರಿ ಆಗುತ್ತೆ? ಅದು ಕಂಪ್ಲೀಟ್ಲಿ ತಪ್ಪು. ಈಗಂತೂ 11 ಗಂಟೆಗೆ ಊಟ ಮಾಡು ಆಮೇಲೆ ಮಲಗು, ಅದೇ ನಾನು ಹೇಳಿದ್ದು. ಈಗ ಇನಿಷಿಯಲಿ ಫಸ್ಟ್ ಡೇ ಗೊತ್ತಾಗೋದಿಲ್ಲ, ಬೆಳಿಗ್ಗೆ ಹೇಳ್ತಾ ನನ್ನ ಹೊಟ್ಟೆ ಯಾಕೋ ಊದ್ಕೊಂಡಿದೆ ಅಥವಾ ನನಗೆ ಮೋಷನ್ ಕ್ಲಿಯರ್ ಆಗಿಲ್ಲ, ನನ್ನ ಕಾನ್ಸ್ಟಿಪೇಷನ್ ಆಗ್ತಿದೆ, ಇದು ಒಂದು ಥರದ ಸಾಮಾನ್ಯ ಕಂಪ್ಲೇಂಟ್ ಬರುತ್ತೆ. ಆಮೇಲೆ ಹೋಗ್ತಾ ಹೋಗ್ತಾ ಏನು ತಿಂದರೂ ಇತ್ತೀಚೆಗೆ ಬ್ಲೋಟಿಂಗ್ ಆಗ್ತಾ ಇದೆ, ಏನು ತಿಂದರೂ ಅಸಿಡಿಕ್ ಆಗ್ತಾ ಇದೆ, ಸಿಕ್ಕಾಪಟ್ಟೆ ಅಸಿಡಿಟಿ ಶುರುವಾಗಿದೆ, ಅದು 2ನೇ ಕಂಪ್ಲೇಂಟ್. ಅಲ್ಲಿಂದ ಶುರು ಆಗ್ತಾ 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 ಆ ಹೊಟ್ಟೆಯ ಸಮಸ್ಯೆ ಅನ್ನೋದು ಬೇರೆ ಬೇರೆ ಸಮಸ್ಯೆಗಳಿಗೆ ಕಾರಣ ಆಗ್ತಾ ಹೋಗುತ್ತೆ. ಇದು ಒಂದು ಸಣ್ಣ ಮಿಸ್ಟೇಕ್, ನಾವು ತಿನ್ನುವ ಆಹಾರದ ಸಮಯ ನಮಗೆ ಸರಿಯಾಗಿಲ್ಲದೆ ಇರುವಂಥದ್ದು. ಓಕೆ, ಸೊ ಸಂಜೆ 7 ಗಂಟೆ ಒಳಗಡೆ ಊಟ ಮಾಡಬೇಕು ಅಂತನಾ ಬೆಸ್ಟ್? 7 ಗಂಟೆ ಒಳಗೆ ಊಟ ಮಾಡೋದೇನಿದೆ ಅದು ಬೆಸ್ಟ್. ಆಗಲಿಲ್ಲ ಅಂತ ಅಂದರೆ ನೀವು ಒಂದು ಸ್ವಲ್ಪ ಲೇಟ್ ಊಟ ಮಾಡಿದ್ರಿ ಅಂತಂದರೆ ನಿಮ್ಮ ನಿದ್ದೆಯ ಟೈಮಿಂಗನ್ನು ಕಾಂಪ್ರಮೈಸ್ ಮಾಡ್ಕೋಬೇಡಿ. ಬೆಳಿಗ್ಗೆ ನೀವೇನಾದರೂ ಲೇಟ್ ಹೇಳ್ಬೋದು ಅಂದರೆ ರಾತ್ರಿ ಸ್ವಲ್ಪ ಲೇಟಾಗಿ ಮಲ್ಕೊಳ್ಳಿ. ಅಂದರೆ ನಿಮ್ಮ ಊಟ ತಿಂದ ಮೇಲೆ 2 ಗಂಟೆ ಮಿನಿಮಮ್ ಗ್ಯಾಪ್ ಕೊಡಿ, 2-2.5 ಗಂಟೆ, ಆಮೇಲೆ ಮಲ್ಕೊಳ್ಳಿ. ಸೊ ಬೆಳಿಗ್ಗೆ ಒಂದು ಸ್ವಲ್ಪ ಲೇಟಾಗಿ ಹೇಳಿ. ನಿದ್ದೆ ಕೂಡ ಭಾಳ ಇಂಪಾರ್ಟೆಂಟ್, ನಿದ್ದೆನ ಕಾಂಪ್ರಮೈಸ್ ಮಾಡ್ಕೋಬಾರ್ದು. ಮೇಡಮ್, ಈಗ ನಮ್ಮ ಹೊಟ್ಟೆಯ ಆರೋಗ್ಯ ಸರಿ ಇಲ್ಲ ಅಂದಾಗ ಸಿಂಪ್ಟಮ್ಸ್ ಯಾವುದೆಲ್ಲ ಇರುತ್ತೆ? ಅಂದರೆ ಯೂಶಲಿ ನಮಗೆ ಹುಷಾರಿಲ್ಲ ಅಂದಾಗ ಬರೋ ಸಿಂಪ್ಟಮ್ಸ್ಗೂ ಅಥವಾ ನಮಗೆ ಹೊಟ್ಟೆಯ ಆರೋಗ್ಯ ಸರಿ ಇಲ್ಲ, ನೀವು ಹೇಳಿದ್ರೆ ಆಗಲೇ ಬ್ಲೋಟಿಂಗ್ ಆಗಬಹುದು ಅಂತ, ಅದು ಬಿಟ್ಟು ಬೇರೆ ಯಾವೆಲ್ಲ ಸಿಂಪ್ಟಮ್ಸ್ಗಳು ನಮಗೆ ಗೊತ್ತಾಗುತ್ತೆ ಅಂತ? ಒಂದು, ನಿಮಗೆ ಬ್ಲೋಟಿಂಗ್ ಆಗುತ್ತೆ, ತಿಂದ ತಕ್ಷಣ ಎದೆ ಉರಿ ಶುರು ಆಗುವಂಥದ್ದು, ತಿಂದು ಸ್ವಲ್ಪ ಹೊತ್ತಲ್ಲೇ ಎದೆ ಉರಿ ಬರುವಂಥದ್ದು, ಅಥವಾ ಅಸಿಡಿಕ್ ಆಗುವಂಥದ್ದು, ಗ್ಯಾಸ್ಟ್ರೈಟಿಸ್ ಅಂತ ಏನು ಹೇಳ್ತೀವಿ, ಆ ಗ್ಯಾಸ್ಟ್ರೈಟಿಸ್ ಒಂದು ಸಿಂಪ್ಟಮ್ಸ್. ಬ್ಲೋಟ್ ಆಗುತ್ತೆ, ಹೊಟ್ಟೆ ಬೆಳಿಗ್ಗೆ ಎದ್ದಾಗ ನಿಮ್ಮ ಹೊಟ್ಟೆ ಫ್ಲಾಟ್ ಇರುತ್ತೆ, ಹೋಗ್ತಾ ಹೋಗ್ತಾ ಸಾಯಂಕಾಲ ಆಗ್ತಾ ಇದ್ದಂಗೆ ನನ್ನ ಹೊಟ್ಟೆ ಯಾಕೆ ಇಷ್ಟು ದೊಡ್ಡದಾಗಿದೆ, ಊದ್ಕೊಂಡಿದೆ ಅನ್ನೋ ಥರ ಫೀಲ್ ಬರುತ್ತೆ. ಆ ಥರದ ಬ್ಲೋಟಿಂಗ್ ಏನಿದೆ ಅದು ಕೂಡ ನಿಮಗೆ ಇದರಿಂದ ಸಮಸ್ಯೆ ಆಗುತ್ತೆ. ಅಂದರೆ ನಿಮ್ಮ ಹೊಟ್ಟೆ ಸರಿ ಇಲ್ಲ ಅನ್ನುವಂಥ ಸಿಗ್ನಲ್ ಕೊಡುತ್ತೆ. ಇನ್ನು ಬ್ಯಾಡ್ ಮೌತ್ ಆರ್ಡರ್ ಏನಿದೆ ಅದು ಕೂಡ ಹೊಟ್ಟೆಯ ಸರಿ ಇಲ್ಲದ ಸಿಗ್ನಲ್ ಹೇಳುತ್ತೆ. ಕಾನ್ಸ್ಟಿಪೇಷನ್ ಇನ್ನೊಂದು ಸಿಗ್ನಲ್. ಇನ್ನು ಕಾನ್ಸ್ಟೆಂಟ್ ಆಗಿ ಯಾರಿಗಾದರೂ ತಿಂದ ತಕ್ಷಣ ಮೋಷನ್ಗೆ ಹೋಗಬೇಕು ಅನ್ನುವಂಥ ಇರಿಟೇಷನ್ ಏನಾದರೂ ಕಾಣಿಸ್ಕೊತಾ ಇದ್ದರೆ, ಅದು ಕಂಟಿನ್ಯೂಸ್ ಆಗಿ ಬರ್ತಾ ಇದ್ದರೆ ಅದು ಇರಿಟೇಬಲ್ ಬೌಲ್ ಸಿಂಡ್ರೋಮ್ನ ಲಕ್ಷಣ ಆಗಿರ್ಬೋದು, ಅಥವಾ ಇನ್ಫ್ಲಮೇಟರಿ ಬೌಲ್ ಡಿಸೀಸ್ನ ಲಕ್ಷಣ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು. ಇನ್ನು ಹೊಟ್ಟೆಯ ಒಳಗೆ ಇದಲ್ಲದೆ ಅನೇಕ ಥರದ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್,
ಸಿಬೋ ಅಂತ ಹೇಳ್ತೀವಿ, ಅಂದರೆ ಸ್ಮಾಲ್ ಇಂಟೆಸ್ಟೈನಲ್ ಬ್ಯಾಕ್ಟೀರಿಯಲ್ ಓವರ್ ಗ್ರೋತ್ ಅಂತ. ಅಂದರೆ ನಮ್ಮ ಸ್ಮಾಲ್ ಇಂಟೆಸ್ಟೈನ್ ಏನಿದೆ, ಸಣ್ಣ ಕರಳೇನಿದೆ, ಈ ಸಣ್ಣ ಕರಳಿನಲ್ಲಿ ನಮ್ಮ ದೊಡ್ಡ ಕರಳಿಗೆ ಕಂಪೇರ್ ಮಾಡಿದ್ರೆ ಭಾಳ ಕಮ್ಮಿ ಇದಿರೋದು, ಮೈಕ್ರೋಬ್ಸ್ ಇರೋದು ಅಥವಾ ಬ್ಯಾಕ್ಟೀರಿಯಾಗಳಿರೋದು. ಇಡೀ ದೇಹದಲ್ಲಿ ಬ್ಯಾಕ್ಟೀರಿಯಾಗಳ ಕಾರ್ಯ ನಿಮಗೆ ಗೊತ್ತೇ ಇರುತ್ತೆ, ಬಹಳ ಮುಖ್ಯವಾದ ಕಾರ್ಯ ಇದೆ. ಅದರಲ್ಲಿ ಸ್ಮಾಲ್ ಇಂಟೆಸ್ಟೈನಲ್ಲಿ ಕಮ್ಮಿ ಇರುತ್ತೆ, ಯಾಕಂದರೆ ಸ್ಮಾಲ್ ಇಂಟೆಸ್ಟೈನ್ ಫುಡ್ಡನ್ನು ಫುಲ್ ಡೈಜೆಸ್ಟ್ ಮಾಡಬೇಕಿರುತ್ತೆ. ಅಲ್ಲಿ ಬ್ಯಾಕ್ಟೀರಿಯಾಗಳಿಗಿಂತ ಡೈಜೆಷನ್ ಕಾರ್ಯ ಜಾಸ್ತಿ ನಡಿಬೇಕು. ಹಾಗಾಗಿ ಅಲ್ಲಿರುವಂಥ ಬ್ಯಾಕ್ಟೀರಿಯಾಗಳೇನಿದೆ ಅದು ಡೈಜೆಷನ್ಗೆ ಸಪೋರ್ಟ್ ಮಾಡುವಂಥ ಬ್ಯಾಕ್ಟೀರಿಯಾಗಳಿರುತ್ತೆ. ಹತ್ರ ಒಂದು 10 ಮಿಲಿಯನ್ಸ್ ಬ್ಯಾಕ್ಟೀರಿಯಾಗಳು ಅಂತ ಇಟ್ಕೊಳ್ಳಿ, ಅದು ನಮ್ಮ ಸ್ಮಾಲ್ ಇಂಟೆಸ್ಟೈನಲ್ಲಿರುತ್ತೆ. ಆದರೆ ನಮ್ಮ ಲಾರ್ಜ್ ಇಂಟೆಸ್ಟೈನಲ್ಲಿ ಟ್ರಿಲಿಯನ್ಸ್, 100 ಟ್ರಿಲಿಯನ್ಸ್ ಅಷ್ಟು ಬ್ಯಾಕ್ಟೀರಿಯಾಗಳಿರುತ್ತೆ. ಅದರ ಕೆಲಸವೇ ಜಾಸ್ತಿ ಇರುತ್ತೆ. ಇಲ್ಲಿಂದ ಡೈಜೆಷನ್ ಆಗಿ ಹೋಗಿದ್ದು ದೊಡ್ಡ ಕರಳಿಗೆ ಹೋಗುತ್ತೆ. ಆ ದೊಡ್ಡ ಕರಳಿನಲ್ಲಿ ನಮಗೆ ಬೇಕಾಗಿರುವಂಥ ವಸ್ತುಗಳನ್ನು ನಮ್ಮ ದೇಹಕ್ಕೆ ಕಳಿಸಿ ಬೇಡದೇ ಇರೋದನ್ನು ಡಿಸ್ಪೋಸ್ ಮಾಡುವಂಥ ಕಾರ್ಯ ನಡೆಯುವಂಥದ್ದೇ ಅಲ್ಲಿ. ಸೊ ಅಲ್ಲಿ ನಮಗೆ ಬ್ಯಾಕ್ಟೀರಿಯಾಗಳ ಅವಶ್ಯಕತೆ ಜಾಸ್ತಿ ಇರುತ್ತೆ. ಈ ಬ್ಯಾಕ್ಟೀರಿಯಾಗಳು ನಮ್ಮ ಆಹಾರದಲ್ಲಿ ವ್ಯತ್ಯಾಸ ಆದಾಗ ಅಥವಾ ನಮ್ಮ ಲೈಫ್ ಸ್ಟೈಲಲ್ಲಿ ವ್ಯತ್ಯಾಸ ಮಾಡಿಕೊಂಡಾಗ, ಹೊಟ್ಟೆಯ ಆರೋಗ್ಯದ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ದೇ ಇದ್ದಾಗ, ಅಥವಾ ನಮ್ಮ ಫುಡ್ ಸಿಸ್ಟಮ್ ಚೆನ್ನಾಗಿಲ್ಲದೆ ಇದ್ದಾಗ, ಬೇಡದೇ ಇರುವಂಥ ಫುಡ್ಡನ್ನೇ ಜಾಸ್ತಿ ನಮ್ಮ ಹೊಟ್ಟೆಗೆ ಕೊಡ್ತಾ ಹೋದ ಹಾಗೆ ಈ ಬ್ಯಾಕ್ಟೀರಿಯಾಗಳ ಗ್ರೋತ್ ಏನಿದೆ ಅದು ಸ್ಮಾಲ್ ಇಂಟೆಸ್ಟೈನಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಡೈಜೆಷನ್ ಆಗೋ ಬದಲು ಸ್ಮಾಲ್ ಇಂಟೆಸ್ಟೈನು ಅಲ್ಲಿರುವಂಥ ಫುಡ್ಡನ್ನು ತನ್ನ ಆಹಾರವಾಗಿ ಉಪಯೋಗಿಸ್ಕೊಳ್ತಾ ಅದು ಬೆಳೀತಾ ಹೋಗುತ್ತೆ. ಇದನ್ನು ಸ್ಮಾಲ್ ಇಂಟೆಸ್ಟೈನಲ್ ಬ್ಯಾಕ್ಟೀರಿಯಲ್ ಓವರ್ ಗ್ರೋತ್ ಅಂತ ಹೇಳ್ತೀವಿ. ಇದರಿಂದ ಅನೇಕ ಥರದ ಸಮಸ್ಯೆಗಳು ಕಾರಣ ಆಗುತ್ತೆ, ಇನ್ಕ್ಲೂಡಿಂಗ್ ಆಂಗ್ಸೈಟಿ, ಡಿಪ್ರೆಷನ್ ಅಂತ ಕಾಯಿಲೆಗಳಿಗೂ ಈ ಓವರ್ ಗ್ರೋತ್ ಏನಿದೆ ಇದು ಕಾರಣ ಆಗ್ತಾ ಹೋಗುತ್ತೆ. ಅಂದರೆ ಇದು ಹೊಟ್ಟೆ ಒಳಗಿನ ಸಮಸ್ಯೆ ಮಾತ್ರ ಅಲ್ಲ, ಅಂದರೆ ಲೂಸ್ ಮೋಷನ್ ಆಗೋದು, ಇದ್ದಕ್ಕಿದ್ದಾಗೆ ಕಾನ್ಸ್ಟಿಪೇಷನ್ ಆಗೋದು, ಇದ್ದಕ್ಕಿದ್ದಾಗೆ ಹೊಟ್ಟೆ ಕ್ರ್ಯಾಂಪಿಂಗ್ ಆಗೋದು, ಇದ್ದಕ್ಕಿದ್ದಾಗೆ ಸುಸ್ತು ಶುರುವಾಗೋದು, ಹೊಟ್ಟೆ ನೋವು ಸ್ಟಾರ್ಟ್ ಆಗೋದು, ಆಮೇಲೆ ಇದು ಏನು ಫಾರ್ಟಿಂಗ್ ಸಿಂಪ್ಟಮ್ಸ್ ಜಾಸ್ತಿ ಆಗುವಂಥದ್ದು, ಬ್ಯಾಡ್ ಓಡರ್ ಬರುವಂಥದ್ದು, ಈ ಥರದ್ದೆಲ್ಲ ಸಮಸ್ಯೆಗಳು ಮಾತ್ರ ಅಲ್ಲ, ಮತ್ತು ಹೊಟ್ಟೆ ಡಿಸ್ಕಂಫರ್ಟ್ ಏನಿದೆ, ತಿನ್ನೋದಕ್ಕಾಗದೇ ಇರೋವಂಥದ್ದು, ಫುಡ್ ನೋಡಿದ್ರೆ ಅಲರ್ಜಿ ಅನ್ಸಕ್ಕೆ ಶುರುವಾಗುತ್ತೆ, ತಿನ್ನಬೇಕಲ್ಲ ಅನ್ನೋದೇ ಒಂದು ದೊಡ್ಡ ಹಿಂಸೆ ಅನ್ಸಕ್ಕೆ ಶುರುವಾಗುತ್ತೆ. ಈ ರೀತಿಯ ಸಮಸ್ಯೆಗಳು ಮಾತ್ರ ಅಲ್ಲ, ಇದು ಅಲ್ಲದೆ ನಮ್ಮ ಬ್ರೈನ್ ಹೆಲ್ತ್ಗೆ ಕೂಡ ಅದು ತೊಂದರೆ ಮಾಡುತ್ತೆ. ಈ ಥರದ ಅನೇಕ ಸಮಸ್ಯೆಗಳು ಹೊಟ್ಟೆಯಲ್ಲಿ ಆಗುತ್ತೆ. ಇದು ನಾನು ಒಂದು ಎಕ್ಸಾಂಪಲ್ನ ನಿಮ್ಗೆ ಕೊಟ್ಟಿದ್ದೀನಿ. ಓಕೆ. ಹಾಗಿದ್ರೆ ಈಗ ಊಟ ಮಾಡಿದ ತಕ್ಷಣ ವಾಶ್ರೂಮಿಗೆ ಹೋಗ್ಬೇಕು ಅನ್ಸೋದು ಅಥವಾ ಮೋಷನ್ ಹೋಗೋದು ಕೂಡ ಒನ್ ಆಫ್ ದ ಸಿಂಪ್ಟಮ್ ಆಗಿರುತ್ತೆ. ಹೌದು. ಅಂದ್ರೆ ಯಾವಾಗ್ಲೂ ಒಂದ್ಸತಿ ಆಗೋದು ಪರವಾಗಿಲ್ವಾ, ಅಥವಾ ಯಾವಾಗ್ಲೂ ಒಂದ್ಸಲ ಆದ್ರೆ ಅಲ್ಲ, ಯಾವಾಗ್ಲೂ ಅನ್ಸುತ್ತೆ, ಅಂದ್ರೆ ಅದು ಎವ್ರಿ ಟೈಮ್ ಎವ್ರಿ ಟೈಮ್ ಅನ್ಸುತ್ತೆ. ಅದು ನಮ್ಗೆ ಹೊಟ್ಟೆಯ ಡಿಸ್ಕಂಫರ್ಟ್ ಅನ್ನ ಹೇಳುತ್ತೆ, ಹೊಟ್ಟೆ ಒಳಗೆ ಏನೋ ಸರಿ ಇಲ್ಲ ಅನ್ನೋದನ್ನ ಅದು ಹೇಳುತ್ತೆ. ಓಕೆ ಮ್ಯಾಮ್, ಈಗ ಮಾರ್ನಿಂಗ್ ಹೊತ್ತಲ್ಲೇ ಮೋಷನ್ ಹೋಗ್ಬೇಕು ಹೌದಾ, ಅಥವಾ ಬೇರೆ ಟೈಮಲ್ಲೂ ಹೋಗಬಹುದಾ? ಯಾಕಂದ್ರೆ ಆ ಥರ ಏನೂ ಇಲ್ಲ. ಮೋಷನ್ ಅನ್ನ ಇಟ್ ಈಸ್ ವೆರಿ ಸಿಂಪಲ್. ರಾತ್ರಿ ನಾವು 12 ಗಂಟೆಗಳ ಕಾಲ, ಅಂದರೆ ಸೂರ್ಯ ಮುಳುಗಿನಿಂದ ಸೂರ್ಯ ಹುಟ್ಟುವ ತನಕದ ಕಾಲ ನಮ್ಮ ಹೊಟ್ಟೆಗೆ ನಾವು ರೆಸ್ಟ್ ಕೊಟ್ಟಾಗ ನಮ್ಮ ಡೈಜೆಷನ್ ಪ್ರಕ್ರಿಯೆ ಏನಿದೆ ಅದು ಕಂಪ್ಲೀಟ್ ಆಗುತ್ತೆ. ಆಗ ನಮ್ಮ ಹೊಟ್ಟೆಗೆ ಬೇಕಾದಷ್ಟು ರೆಸ್ಟ್ ಸಿಗುತ್ತೆ. ರೆಸ್ಟ್ ಸಿಕ್ಕಾಗ ಈ ವೇಸ್ಟ್ ಏನಿದೆ ಅದು ಡಿಸ್ಪೋಸ್ ಮಾಡಲಿಕ್ಕೆ ಕರೆಕ್ಟಾದ ಒಂದು ಸಂದರ್ಭ ಒದಗಿ ಬರುತ್ತೆ. ಆ ಮೂಲಕ ಬೆಳಿಗ್ಗೆ ಎದ್ದಾಗ ಈ ಮೋಷನ್ ಸಿಕ್ನೆಸ್ ಏನಿರುತ್ತೆ, ಬೆಳಿಗ್ಗೆ ಎದ್ದ ತಕ್ಷಣ ನಮಗೆ ಟಾಯ್ಲೆಟ್ ಹೋಗಬೇಕು ಅನ್ಸೋದು ಅದು ತೀವ್ರವಾಗಿರುತ್ತೆ. ಆ ಮೂಲಕ ಅದು ರೆಗ್ಯುಲರ್ ರುಟೀನ್ ಅಂತ ಹೇಳ್ಬೋದು. ಒಬ್ರೊಬ್ಬರಿಗೆ ಹಾಗೆ ಆಗಬೇಕು ಅಂತೇನಿಲ್ಲ, ಅಂದರೆ ದೇಹದ ಎನಿ ಟೈಮ್ ಅದು ಹೋಗ್ಬೋದು, ಅಥವಾ ಬೇರೆ ಸಂದರ್ಭದಲ್ಲಿ ಕೂಡ ಆ ಥರದ ಇದು ಬರ್ಬೋದು, ಅರ್ಜ್ ಬರ್ಬೋದು, ಹೋಗ್ಬೋದು. ಆ ಥರದ್ದೇನೂ ಸಮಸ್ಯೆ ಇಲ್ಲ. ಇನ್ನು ಕೆಲವರಿಗೆ ದಿನ ಬಿಟ್ಟು ದಿನ ಮೋಷನ್ಗೆ ಹೋಗುವಂಥ ಅಭ್ಯಾಸ ಇರುತ್ತೆ, ಅಂದರೆ ಎವ್ರಿ ಡೇ ಮೋಷನ್ಗೆ ಹೋಗಬೇಕು ಅಂತಲೂ ಇಲ್ಲ. ದಿನ ಬಿಟ್ಟು ದಿನ ಅದೇ ಅವರ ಪ್ರಾಕ್ಟೀಸ್ ಆಗಿದ್ದರೆ ಅದು ಕೂಡ ಹಾಗಾದರೂ ಕೂಡ ಅದು ಏನೂ ಸಮಸ್ಯೆ ಅಲ್ಲ. ಒಂದು ವೇಳೆ 3-4 ದಿವಸ ಮೋಷನ್ ಹೋಗೋದೇ ಇಲ್ಲ, ಆಮೇಲೆ ನಿಮಗೆ ಒಂದು ದಿವಸ ಮೋಷನ್ ಹೋಗೋಕ್ಕೆ ಭಾಳ ಕಷ್ಟಪಡಬೇಕು, ಮತ್ತೆ 3-4 ದಿವಸ ಮೋಷನ್ ಹೋಗೋದಿಲ್ಲ ಅಂದರೆ ಆಗ ಯು ಆರ್ ಗೋಯಿಂಗ್ ಥ್ರೂ ಅ ಕಾನ್ಸ್ಟಿಪೇಷನ್ ಇಶ್ಯೂ ಅಂತ ಅರ್ಥ. ಆ ಸಂದರ್ಭದಲ್ಲಿ ನಿಮಗೆ ಟ್ರೀಟ್ಮೆಂಟ್ನ ಅವಶ್ಯಕತೆ ಅಥವಾ ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೇಕಾದಂಥ ಅತ್ಯಂತ ಅವಶ್ಯಕತೆ ಇದಿರುತ್ತೆ. ಓಕೆ. ಸೊ ಹಾಗಾಗಿ ಮೋಷನ್ ಹೋಗೋದು ಇಂಪಾರ್ಟೆಂಟ್. ಸೊ 2 ದಿನಕ್ಕೊಂದ್ಸತಿ ಹೋದ್ರೂ ಅಂತ ಪ್ರಾಬ್ಲಮ್ ಏನು ಇರೋದಿಲ್ಲ. ಸೊ ಆ ಥರ ಇರೋರು ಇದ್ದಾರೆ, ಲೈಕ್ ಖಂಡಿತ ಇದ್ದಾರೆ. ಒಬ್ರೊಬ್ಬರಿಗೆ 2 ದಿವಸ, 1 ದಿವಸ ಬಿಟ್ಟು 1 ದಿವಸ ಮೋಷನ್ ಹೋಗೋ ಅಭ್ಯಾಸ ಇರುತ್ತೆ. ದಟ್ಸ್ ದೇರ್ ಬಯಾಲಜಿಕಲ್ ಕ್ಲಾಕ್, ಪರವಾಗಿಲ್ಲ. ಓಕೆ. ಊಟ ಮಾಡ್ಬೇಕಾದ್ರೆ ನೀರು ಕುಡಿಬಾರ್ದು ಅಂತ ಹೇಳ್ತಾರೆ, ಯಾಕೆ, ಇದು ಹೌದಾ ಅಂತ?
ಇದು ಊಟ ಮಾಡಬೇಕಾದ್ರೆ ನಮ್ಮ ದೇಹದಲ್ಲಿ ಪಚನ ಕ್ರಿಯೆ ಆಕ್ಟಿವ್ ಆಗಿರುತ್ತೆ, ಬೇರೆ ಬೇರೆ ಎನ್ಸೈಮ್ಗಳು ರಿಲೀಸ್ ಆಗಿರುತ್ತೆ. ಓಕೆ. ಮತ್ತು ಹೊಟ್ಟೆ ಒಳಗೆ ಎನ್ವಿರಾನ್ಮೆಂಟ್ ಏನಿದೆ ಅದು ಅಸಿಡಿಕ್ ಆಗಿರುತ್ತೆ. ಆ ಸಂದರ್ಭದಲ್ಲಿ ನೀವು ನೀರು ಕೊಟ್ಟಾಗ ಅದು ಡೈಲ್ಯೂಟ್ ಆಗುತ್ತೆ. ಅದು ಡೈಲ್ಯೂಟ್ ಆದಾಗ ಏನಾಗುತ್ತೆ, ನಿಮ್ಮ ಪಚನ ಕ್ರಿಯೆಗೆ ತೊಂದರೆ ಆಗುತ್ತೆ. ಒಂದು ಸ್ವಲ್ಪ ನೀರು ಕೆಲವೊಮ್ಮೆ ಬೇಕೇ ಆಗುತ್ತೆ, ನೀರು ಕುಡಿಲೇಬೇಕಾಗುತ್ತೆ, ಆಗ ಒಂದು ಸ್ವಲ್ಪ ನೀರು ಕುಡಿಯೋದು ಸರಿ. ಬಟ್ ನೀರನ್ನೇ ಮೇಜರಾಗಿ ಕುಡಿಯೋದ್ರಿಂದ ನಿಮ್ಮ ಪಚನ ಕ್ರಿಯೆ ಡಿಸ್ಟರ್ಬ್ ಆಗುತ್ತೆ ಅನ್ನೋ ಕಾರಣಕ್ಕೆ ಊಟ ಮಾಡಬೇಕಾದ್ರೆ ನೀರು ಕುಡಿಬೇಡಿ. ನೀರನ್ನು ಅರ್ಧ ಗಂಟೆ ಮುಂಚೆ ಕುಡೀರಿ, ಇಲ್ಲ ಅರ್ಧ ಗಂಟೆ ಬಿಟ್ಟು ಕುಡೀರಿ ಅಂತ ಹೇಳೋದು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹೊಟ್ಟೆಯ ಆರೋಗ್ಯವನ್ನು ಯಾವ ರೀತಿಯಾಗಿ ನೋಡ್ಕೋಬೇಕು, ಅಂದರೆ ಗಟ್ ಹೆಲ್ತನ್ನು ನೋಡ್ಕೊಳ್ಳೋದ್ರಲ್ಲಿ ನಾವು ಎಲ್ಲಿ ಎಡವ್ತಾ ಇದ್ದೀವಿ, ನಮ್ಮ ಈಗಿನ ಲೈಫ್ ಸ್ಟೈಲ್ನಿಂದಾಗಿ ನಮಗೆ ಯಾವೆಲ್ಲ ಪ್ರಾಬ್ಲಮ್ಸ್ ಯಾಕೆ ಬರ್ತಾ ಇದೆ ಅನ್ನೋದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ವಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಪಲ್ಲವಿ ಇಡೂರ್ ಅವರು ನಮ್ಮ ಗಟ್ ಹೆಲ್ತನ್ನು ಯಾವ ರೀತಿಯಾಗಿ ನೋಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.